ಇದಂ ವಿಷ್ಣುರ್ಚಕ್ರಮೇ ತ್ರೇಧಾ ನಿದೇಪದಂ ಸಮೂಢಪಸ್ಯಮಾಗುಂ ಸುರೇಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಓಂ ಶ್ರೀ ಲಕ್ಷ್ಮೀಭೂವರಾಹಾಯ ನಮಃ. ಲಕ್ಷ್ಮೀಭೂವರಾಹಾಯ ನಮಃ. ಶ್ರೀ ಲಕ್ಷ್ಮೀಭೂವರಾಹಾಯ ನಮಃ. ವರಾಹಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಬೆಳಗ್ಗೆ ಪ್ರಾರಂಭದಲ್ಲೇ ತಾಯಿ ಶಂಕರಿ ಬನಶಂಕರಿಯನ್ನು ನಾವು ದರ್ಶನ ಮಾಡಿದ್ವಿ. ಬನಶಂಕರಮ್ಮನವರ ಮೂಲ ಸಾನ್ನಿಧ್ಯ ಬಾದಾಮಿ ಕ್ಷೇತ್ರ. ಬಾದಾಮಿ ಕ್ಷೇತ್ರದಲ್ಲಿರ್ತಕ್ಕಂತಹ ಮೂಲ ಬಾದಾಮಿ ಕ್ಷೇತ್ರದ ಆ ತಾಯಿಯನ್ನು ದರ್ಶನ ಮಾಡಿ ಬೆಂಗಳೂರಿನತ್ತ ಪಯಣವನ್ನು ಬೆಳೆಸಿದ್ವಿ. ಬೆಂಗಳೂರಿನ ದೇವಿಯ ದೇವಸ್ಥಾನಕ್ಕೆ 100 ವರ್ಷಗಳ ವಸಂತ ತುಂಬದ ನಂತರ ಆ 100 ವರ್ಷಗಳ ವಿಶೇಷವಾಗಿರ್ತಕ್ಕಂಥ ಒಂದು ಕುಂಭಾಭಿಷೇಕದ ಕಾರ್ಯಕ್ರಮ ನಾವು ನೋಡಿದ್ದು. ಏನೇ ಆದರೂ ಬಹಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಸಾನ್ನಿಧ್ಯಗಳಿಗೆ ಒಂದೊಂದು ಶಕ್ತಿ ಇದೆ, ಸಾನ್ನಿಧ್ಯಗಳಿಗೆ ಒಂದೊಂದು ಶಕ್ತಿ ಇದೆ. ಆರಾಧನೆ ಮಾಡತಕ್ಕಂಥ ರೀತಿಗೆ ಅದು ಮತ್ತಷ್ಟು ಶಕ್ತಿ ಆಗುತ್ತೆ. ಪೂಜಿಸಿದರೆ ದೇವರು, ಲಾಲಿಸಿದರೆ ಮಕ್ಕಳು ಅಂತ ಹೇಳ್ತಾರೆ. ಯಾವುದೇ ಆದರೂ ಸಹಿತ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು, ದೇವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ದೇವರಿದ್ದಾನೆ ಅಂತ ನಂಬಿದ್ರೆ ಅಲ್ಲಿ ದೇವರಿದ್ದಾನೆ. ದೇವರೇ ಇಲ್ಲ, ನಮ್ಮದೇ ಪ್ರಪಂಚ, ನಮ್ಮಿಂದಲೇ ಸಾಮ್ರಾಜ್ಯ ಅಂದರೆ ಅದಕ್ಕೂ ಸರಿ ಅಂತ ಹೇಳ್ತಾನೆ. ಯಾಕೆ ಅಂದರೆ ನೀನು ಹೇಗೆ ಹೇಳಿದ್ರು, ನೀನು ಹೇಗೆ ನಡ್ಕೊಂಡ್ರು ನಾನು ನಿನ್ನಿಂದ ಇದ್ದೀನಿ ಅಂತ ಹೇಳ್ತಾನೆ ಭಗವಂತ. ಆದರೆ ನಿನ್ನ ನಡೆ ನಡವಳಿಕೆಗಳು ನಿನಗೆ ಆಧಾರ ಸರಿಯಾದ ರೀತಿ ಸಿಗಬೇಕಾದ್ರೆ ಮೇಲೊಬ್ಬ ಇದ್ದಾನೆ ಅಂತಕ್ಕಂಥದ್ದನ್ನು ನೀನು ಮರೆತು ನಡೆದ್ರೆ ಮಾತ್ರ ಅಲ್ಲಿ ನೀನು ವ್ಯತ್ಯಾಸ ಕಾಣಬೇಕಾಗತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು, ನೀನು ಮಾಡುವ ಕಾಯಕವನ್ನು ಜವಾಬ್ದಾರಿತ್ವ ಮಾಡು, ಅಚ್ಚುಕಟ್ಟಾಗಿ ಮಾಡು. ನಿನ್ನ ಕಾಯಕಕ್ಕೆ ಲೋಪ ಬಾರದಂಥ ರೀತಿ ನೀನು ನಡ್ಕೋ. ನಿನಗೇನು ಕೊಡಬೇಕೋ ಅದನ್ನು ನಿಮಗೆ ಕೊಡ್ತೇನೆ. ಇದನ್ನೇ ಭಗವಂತ ಹೇಳಿದ್ದಾನೆ. ಇರಲಿ, ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇಂ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತುತ್ಪಾದ ಪದ್ಮಮ್ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಟಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗೌರೀರ್ಮಮಾಯಸ್ ಲೀಲಾ ನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಓಂ ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಓಂ ಕ್ಷೇತ್ರೇಶಿ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಓಂ ಭುವನೇಶ್ವರಿಯೇ ನಮಃ. ಲಲಿತಾ ರಾಜರಾಜೇಶ್ವರಿ ನಮಃ. ರಾಜ್ಯದಾಯಿನಿ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾಂಬಿಕಾಯೈ ನಮೋ ನಮಃ. ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಭಗವತಿಯ ಅನುಗ್ರಹದೊಂದಿಗೆ ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಹೆಚ್ಚಿನ ಯಶಸ್ಸಿಂದಾಗಿರಲಿ. ಇನ್ನು ಹುಣ್ಣಿಮೆಯ ಈ ಶುಭ ದಿನ ಬುಧವಾರ ಮಹಾವಿಷ್ಣು ಆರಾಧನೆ. ವಿಷ್ಣುದೇವರ ಆರಾಧನೆ ಮಾಡುವಂಥ ಕಾಲದಲ್ಲೇ ಹುಣ್ಣಿಮೆ ಇರತಕ್ಕಂಥದ್ರಿಂದ ಇವತ್ತು ಚಂದ್ರನಿಗೆ ವಿಶೇಷವಾದಂಥ ಪೂಜಾನುಷ್ಠಾನ. ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಸೂರ್ಯಚಂದ್ರರಿಗೆ ಹುಣ್ಣಿಮೆ ಬಂತು ಅಂದರೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ನಡೆಯುತ್ತೆ. ಕಾರಣ ಪ್ರತಿಯೊಬ್ಬರ ಮನಸ್ಸಿಗೂ ಸಹಿತ ಒಂದು ಮೃದುವನ್ನು, ಸಂತೋಷವನ್ನು ದಯಪಾಲಿಸ್ತಕ್ಕಂಥದ್ದು ಚಂದ್ರ ಅಲ್ದಿರ ಮತ್ತೆ ಯಾರೂ ಅಲ್ಲ. ಹಾಗೆ ಜ್ಯೋತಿಷ್ಯ ಎಂಬತಕ್ಕಂಥದ್ದು ಹುಟ್ಟಿದ್ದು. ಜ್ಯೋತಿಷ್ಯದಲ್ಲಿರ್ತಕ್ಕಂಥ ಒಂದಷ್ಟು ಮೂಲಾರ್ಥಗಳು ತಿಳ್ಕೊಳ್ಬೇಕಾದ್ರೂ ಅದಕ್ಕೆ ಚಂದ್ರನೇ ಕಾರಣ. ಪ್ರತಿಯೊಬ್ಬರ ರಾಶಿ, ಅವರ ರಾಶಿಫಲ, ಅವರ ಭವಿಷ್ಯತ್ತು ಹೇಗಿದೆ ಅಂತ ತಿಳ್ಕೊಳ್ಬೇಕಾದ್ರೂ ಅಲ್ಲಿ ಚಂದ್ರನ ಆ ಸ್ಥಾನಪಲ್ಲಟಗಳಿಂದ ಮಾತ್ರನೇ ಸಾಧ್ಯ. ಗ್ರಹಗಳಲ್ಲಿ ಚಂದ್ರ ಮಾತ್ರನೇ ಬಹಳ ವೇಗವಾಗಿ ನಡೀತಕ್ಕಂಥದ್ದು, 2.5 ಗಂಟೆಗೆ ಬದಲಾಗುವಂಥದ್ದು. ಹಾಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ಚಂಚಲತೆ ಆಗುವಂಥದ್ದು. ಇದೆಲ್ಲಕ್ಕಿಂತ ಪ್ರಧಾನ ಅಂದರೆ ಮಾತೃಕಾರಕ ಆತ. ತಾಯಿಯ ವಾತ್ಸಲ್ಯವನ್ನು, ಪ್ರೀತಿಯನ್ನು ಹಂಚುವಂಥದ್ದು ಮತ್ತು ಪ್ರೀತಿ ಬಗ್ಗೆ, ಆ ತಾಯಿಯ ಒಂದು ವಾತ್ಸಲ್ಯದ ಬಗ್ಗೆ ಅಥವಾ ಮಮತೆಯ ಬಗ್ಗೆ ತಿಳಿ ಹೇಳುವಂಥದ್ದು ಚಂದ್ರ ಮಾತ್ರನೇ. ಅಂತಹ ಚಂದ್ರಶೇಖರನ ಆರಾಧನೆ. ಹಾಗಾಗಿ ಈ ದಿನ ಶಿವಕೇಶವರ ಆರಾಧನೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ತಾವು ತಮ್ಮ ಮನೆಯ ಸಮೀಪ ಸುತ್ತಮುತ್ತ ಎಲ್ಲಾದರೂ ಚಂದ್ರಶೇಖರರ ಸಾನ್ನಿಧ್ಯ ಅಂದರೆ ಶಿವಕೇಶವರ ಸಾನ್ನಿಧ್ಯವಿದ್ದರೆ, ಒಂದು ವಿಷ್ಣುದೇವರು, ಮತ್ತೊಂದು ಸಾಂಬ ಸದಾಶಿವ,
ಶಿವಕೇಶವರ ಸಾನ್ನಿಧ್ಯಗಳಲ್ಲಿ ಇವತ್ತು ನಡೆಯುವಂಥ ಪೂಜಾನುಷ್ಠಾನಕ್ಕೆ ತಾವು ಪಾಲ್ಗೊಳ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲೂ ಸಹಿತ ಪ್ರತಿ ಹುಣ್ಣಿಮೆ ಗರುಡೋತ್ಸವ ಸೇವೆ ಆಗುತ್ತೆ. ಸ್ವಾಮಿ ಗರುಡನ ಮೇಲೆ ಕೂತು ಆ ಒಂದು ಪ್ರಾಕಾರ ಮಂಟಪದಲ್ಲಿ ಸುತ್ತಾಡುವಾಗ ಅಲ್ಲಿ ಪ್ರಾಕಾರ ಮಂಟಪದಲ್ಲಿ ಸ್ವಾಮಿ ಅಲಂಕಾರಗೊಂಡು ಬರಬೇಕಾದರೆ ನೋಡುವ ಕಣ್ಗಳು ಒಂದೆರಡಲ್ಲ, ಸಾವಿರಾರು ಜನ ಅನ್ನೋದ್ರೂ ಕಡಿಮೆನೇ, ಲಕ್ಷಾಂತರ ಜನ ಪ್ರತಿ ಹುಣ್ಣಿಮೆಯೆಂದು ತಿರುಮಲ ತಿರುಪತಿ ಸಾನ್ನಿಧ್ಯಕ್ಕೆ ಬಂದು ಲಕ್ಷಾಂತರ ಜನ ಅಲ್ಲಿ ಬಂದು ಸ್ವಾಮಿಯನ್ನು ದರ್ಶನ ಮಾಡ್ತಾರೆ. ಸ್ವಾಮಿ ಗರುಡ ವಾಹನನಾಗಿ ಆ ಪ್ರಾಕಾರ ಮಂಟಪದಲ್ಲಿ ಸುತ್ತುವಂತಹದ್ದು ಅಂದರೆ ತನ್ನನ್ನು ನೋಡಲಿಕ್ಕೆ ಬರ್ತಕ್ಕಂತಹ ಭಕ್ತರನ್ನು ಸದಾಕಾಲ ಗರ್ಭಗುಡಿಯಲ್ಲಿ ನಿಂತು ಹರಿಸುವಂಥದ್ದು. ಆದರೆ ಹುಣ್ಣಿಮೆಯ ಕಾಲ ತಾನು ಗರುಡ ವಾಹನನಾಗಿ ಎಲ್ಲ ಬಂದಿರತಕ್ಕಂಥ ಭಕ್ತರನ್ನು ವೀಕ್ಷಣೆ ಮಾಡಲಿಕ್ಕಾಗಿ, ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕಾಗಿ ಭಗವಂತ ಗರ್ಭಾಲಯದಿಂದ ಹೊರಗಡೆ ಬರ್ತಾನೆ ಎಂಬತಕ್ಕಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಇವತ್ತು ಸುತ್ತಮುತ್ತ ಯಾವುದೇ ದೇವಸ್ಥಾನ ಆಗಿರ್ಬೋದು, ತಿರುಮಲ ತಿರುಪತಿಗೆ ಹೋಗಿ ಭಗವಂತನ ದರ್ಶನ ಮಾಡಬೇಕು ಅಂತಲ್ಲ. ಶಕ್ತಿ ಇದ್ದರೆ ಆತ ಕರೆದರೆ ನಿಮ್ಮನ್ನು ಯಾರೂ ಕೈ ಹಿಡಿದು ನಿಲ್ಲಿಸೋಕ್ಕಾಗೋದಿಲ್ಲ. ಆತ ಇವತ್ತು ತಿರುಮಲದಲ್ಲಿ ನಿಮಗೆ ದರ್ಶನ ಕೊಡಬೇಕು ಅಂದರೆ ಖಂಡಿತ ಕೊಡ್ತಾನೆ. ಅದಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಶಿವಕೇಶವರ ಸಾನ್ನಿಧ್ಯಗಳಿಗೆ ಬಂದು ಅಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಜಗದ ಪಿದರ ಮುಂದೆ ಪಾರ್ವತಿ ಪರಮೇಶ್ವರು. ಈ ನಿಮ್ಮ ಆನಂದ್ ಗುರುಜಿಯವರು ಹೇಳೋದು ಒಂದೇ ಮಾತು, ದೂರದಲ್ಲಿರ್ತಕ್ಕಂಥ ದೇವರನ್ನು ನೋಡಲಿಕ್ಕೆ ಆಗುತ್ತೋ ಬಿಡುತ್ತೋ, ಹತ್ತಿರದಲ್ಲಿರ್ತಕ್ಕಂಥ ದೇವರನ್ನು ಮಾತ್ರ ಮರಿಬೇಡಿ. ಹತ್ತಿರದಲ್ಲಿರುವ ದೇವರು ಯಾರು? ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ, ಅವರೇ ಪ್ರಧಾನ ದೇವರು. ಅದೊಂದನ್ನು ಮಾತ್ರ ಬಹಳ ಬಲವಾಗಿ ಗಟ್ಟಿಯಾಗಿ ಹಿಡಿದು ಕೂತ್ಕೊಂಡ್ರೆ ಎಂತಹ ಅಸಾಧ್ಯವಾದಂಥ ಸಾಧ್ಯತೆಗಳು ಆಗದೇ ಇರತಕ್ಕಂತಹ ಕಾಲವೂ ಸಾಧ್ಯ ಆಗುತ್ತೆ. ತಂದೆ ತಾಯಿನ ತೊರೆದು ನೀವು ಇನ್ನೊಂದೇನೋ ಮಾಡ್ತೀನಿ ಅಂತ ಮುಂದೆ ನಡೆದರೆ ನಿಮ್ಮ 7 ಜನ್ಮ ಎತ್ತಿದ್ರೂ ಈ ಕರ್ಮ ಫಲವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಸೃಷ್ಟಿಯ ಕಾರಣ, ಜೊತೆಗೆ ನಿಮ್ಮ ಒಂದು ಫಲಾಫಲಗಳು ಬೇಕು ಅಂದರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭ ಸಿಗಬೇಕು ಅಂದರೆ, ಅಥವಾ ತಮ್ಮ ಮನೋಕಾಮನೆ ಸಿದ್ಧಿಗೂ ಸಹಿತ ಅವರ ಅನುಗ್ರಹ ಇಲ್ದಿರ, ಅವರ ಪ್ರೀತಿ ವಿಶ್ವಾಸ ಇಲ್ದಿರ, ಅವರ ಬಾಂಧವ್ಯವಿಲ್ದಿರ ನಿಮ್ಮದು ಏನೂ ನಡೆಯೋದಿಲ್ಲ. ನಡೆದರೂ ಅದು ಸಂಪೂರ್ಣ ಆಗುವುದಿಲ್ಲ, ಪರಿಪೂರ್ತಿ ಇಲ್ಲ. ಚರಿತ್ರೆಯಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರದಿಂದ ನಡೆದಿರ್ತಕ್ಕಂಥ ಅವರ ಇತಿಹಾಸ ಸಾಕಷ್ಟು ಇದೆ. ಆದರೆ ಯಾರ ಇತಿಹಾಸದಲ್ಲೂ ಸಂಪೂರ್ಣವಾದಂಥ ಸುಖ ಸಂತೋಷ ಎಂಬತಕ್ಕಂಥದ್ದಿಲ್ಲ, ಅಥವಾ ಎಲ್ಲವನ್ನೂ ನಡುಬಿದ್ದಿನಲ್ಲಿ ಬಿಟ್ಟು ಹೋಗಿರುವಂಥದ್ದಿದೆ. ಯಾವುದು ಪರಿಪೂರ್ಣವಾದಂಥ ಜೀವನ ಅಲ್ಲಲ್ಲ. ಹಾಗಾಗಿ ಹಾಕುವ ಪ್ರತಿ ಹೆಜ್ಜೆ ಆಲೋಚನೆ ಮಾಡಬೇಕು. ಮುಖ್ಯವಾಗಿ ಇವತ್ತು ಹುಣ್ಣಿಮೆಯ ಕಾಲ, ಹುಣ್ಣಿಮೆಯ ಈ ಶುಭ ಮುಹೂರ್ತದಲ್ಲಿ ತಾವು ಏನನ್ನು ಚಿಂತನೆ ಮಾಡ್ತಿದ್ದೀರೋ, ಯಾವ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದೋ ಖಂಡಿತ ಇವತ್ತು ಯಶಸ್ಸಿನ ಫಲವಿದೆ. ಅದಕ್ಕಾಗಿ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಮಾಡಿ. ಹುಣ್ಣಿಮೆ ಆದ್ದರಿಂದ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಪಶು ಪಕ್ಷಿ ಪ್ರಾಣಿಗಳಿಗೆ, ಒಂದಷ್ಟು ಗೋವುಗಳಿಗೆ ಇವತ್ತು ನಿಮ್ಮ ಕೈಲಾದಷ್ಟು ಒಂದಷ್ಟು ಗೋಗ್ರಾಸ ಕೊಡಿ, ಹಣ್ಣು ಹಂಪಲುಗಳನ್ನು ಕೊಡಿ. ಏನೋ ಸಾಧ್ಯವಾದಷ್ಟು ಒಂದಷ್ಟು ಸಿಹಿ ಪದಾರ್ಥವನ್ನು 4 ಕಡೆ ಇರುವೆ ಗೂಡುಗೆ ಹಾಕಿ. ಎಲ್ಲವನ್ನೂ ಎಲ್ಲರ ಹೊಟ್ಟೆಯನ್ನು ತುಂಬಿಸಲಿಕ್ಕೆ ಸಾಂಬ ಸದಾಶಿವ ಇದ್ದಾನೆ. ಶಿವನೇ ನಿಮಗೆ ಜ್ಞಾನವನ್ನು ಕೊಟ್ಟು ಇಂತಿಂಥ ಕಡೆ ಇಂತಿಂಥ ಸೇವೆ ಮಾಡಬೇಕು ಅಂತ ಆತ ಅನುಗ್ರಹ ಆಗಬೇಕು. ಆದರೆ ಅದು ಮಾಡುವ ಮನಸ್ಸು ನಾನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ನಿಮಗಿದ್ದರೆ, ನಿಮಗೆ ಆ ಕ್ಷಣ ಏನು ಬಂದು ಒದಗದಿರಿದ್ರು, ಯಾವುದು ನಿಮ್ಮ ಕೈಲಿ ಇಲ್ದಿದ್ರೂ ಯಾವುದೋ ಒಂದು ರೀತಿ ಕೈಗೆ ದೇವರು ಒದಗಿಸ್ತಾನೆ. ಅದರಿಂದ 4 ಕಡೆ ಆ ಒಂದು ಅಂಶ ದಾನ ಅಂಶ ಆಗುತ್ತೆ. ಅದಕ್ಕಾಗಿ ನಮ್ಮ ಮನಸ್ಥಿತಿ, ನಾವಿರ್ತಕ್ಕಂಥ ರೀತಿ ಇದೆರಡೂ ಸಮಂಜಸವಾಗಿರಬೇಕು. ಜೊತೆಗೆ ಸಾಧ್ಯವಾದಷ್ಟು ನಮ್ಮ ಆಲೋಚನೆ ವ್ಯವಸ್ಥಿತವಾದ ರೀತಿ ಇರಬೇಕು. ನಮ್ಮ ಆಲೋಚನೆಯಲ್ಲಿ ಮತ್ತೊಬ್ಬರ ಒಳಿತಿಗಾಗಿ ಎಂಬತಕ್ಕಂಥ ಚಿಂತನೆ ಇದ್ದರೆ ಪರಿಪೂರ್ಣವಾದಂಥ ಫಲ ಸಿಗುತ್ತೆ. ಇಲ್ಲಿ ಸ್ವಾರ್ಥಕ್ಕೆ ಒಳಗಾಗಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯದಲ್ಲಿ ತುಂಬಿ ತುಳುಕ್ತಾ ಇದ್ದರೆ ಖಂಡಿತ ಯಶಸ್ಸಿನ ಫಲ ಕಿಂಚಿತ್ತೂ ಸಿಗೋದಿಲ್ಲ. ಆದರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಇವತ್ತು ಯಾರೊಬ್ಬರಾದರೂ, ಹೆಣ್ಣು ಮಕ್ಕಳಾದರೂ ಸರಿ, ಗಂಡು ಮಕ್ಕಳಾದರೂ ಸರಿ, ಮನೆಯಲ್ಲಿ ಹೆಣ್ಣುಮಕ್ಕಳು ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡಿ ಒಂದಿಷ್ಟು ಗೋಕ್ಷೀರವನ್ನು ಕಾಯಿಸಿ ನಿಮ್ಮ ಮನೆ ದೇವರಿಗೆ ಇಟ್ಟು ನೈವೇದ್ಯ ಮಾಡಿ. ಆ ನೈವೇದ್ಯವನ್ನೇ ನೀವು ಪ್ರಸಾದ ರೂಪದಲ್ಲಿ ಎಲ್ಲರೂ ಸ್ವೀಕರಿಸಿ. ಜೊತೆಗೆ ಒಂದು ಸಹಸ್ರನಾಮವನ್ನು, ಅಷ್ಟೋತ್ತರವನ್ನು ಇವತ್ತು ನಿಮ್ಮ ವಾಸ್ತುಗಳಲ್ಲಿ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹೆಣ್ಣು ಮಕ್ಕಳಾದರೆ ಶುಭ ಸಂಧ್ಯಾಕಾಲ ಅಥವಾ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಅಥವಾ ಈಗ ಸ್ನಾನ ಆದರೂ ಸರಿ, ನೀವು ಮಾಡಬೇಕಾದ್ದು ಒಂದು ಲಕ್ಷ್ಮೀ ಅಷ್ಟೋತ್ತರವನ್ನು ಮಾಡಿ. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಹುಣ್ಣಿಮೆಯ ಕಾಲದಂದಾದರೆ ಅದು ಶೀಘ್ರ ಫಲ ಅಂತ ಹೇಳ್ತಾರೆ. ಇನ್ನು ತಿರುಮಲ ತಿರುಪತಿ ಎಷ್ಟು ವಿಶೇಷವೋ, ಪಕ್ಕದ ರಾಜ್ಯ ತಮಿಳುನಾಡಲ್ಲಿರ್ತಕ್ಕಂಥ ಅರುಣಾಚಲೇಶ್ವರನಿಗೆ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ. ಸಾಕಷ್ಟು ಜನ ಸಾಧು ಸಂತರಿಂದ ಕೂಡಿರ್ತಕ್ಕಂಥ ಸಾನ್ನಿಧ್ಯ ಅದು. ಸರ್ವಂ ಶಿವಮಯಂ. ಆ ಅರುಣಾಚಲದಲ್ಲಿ ಒಂದು ಮಣ್ಣಿನ ಕಣಕಣದಲ್ಲೂ ಸಿದ್ಧ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರ ನಿತ್ಯ ನಿರಂತರ ಪಠನೆ ಮಾಡುತ್ತಂತೆ. ಅರುಣಾಚಲೇಶ್ವರನ ಸಾನ್ನಿಧ್ಯ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ನೋಡಿ, ಶಿವಕ್ಷೇತ್ರ
ಹಾಗೆ ವಿಷ್ಣು ಕ್ಷೇತ್ರ, ವಿಷ್ಣು ಕ್ಷೇತ್ರದಲ್ಲಿ ಪ್ರಧಾನವಾಗಿ ತಿರುಮಲ ತಿರುಪತಿ ಅಂತ ನಾವು ಹೇಳ್ತೀವಿ. ತಿರುಮಲ ತಿರುಪತಿಯಲ್ಲಿರ್ತಕ್ಕಂಥ ವಿಷ್ಣು ಕ್ಷೇತ್ರಕ್ಕೂ ಮೇಲುಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣ ಸ್ವಾಮಿಗೂ ಅಲ್ಲಿ ಇನ್ನೊಂದು ಅವಿನಾಭಾವ ಸಂಬಂಧವಿದೆ. ಹಾಗಾಗಿ ರಾಮಾನುಜಾಚಾರ್ಯರ ಪ್ರತಿಷ್ಠಾಪನಾ ಮಹೋತ್ಸವ ಎಲ್ಲೆಲ್ಲಿ ನಡೆದಿದೆಯೋ ಅಲ್ಲೆಲ್ಲ ಅಷ್ಟೇ ವಿಶೇಷತೆ ಇದೆ. ಹಾಗೆ ಶಂಕರರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸಾನ್ನಿಧ್ಯಗಳಿಗೂ ಅಷ್ಟೇ ಒಂದು ವಿಶೇಷತೆ ಇದೆ. ನಮ್ಮಲ್ಲಿ ಸಾಧು ಸಂತರು, ಗುರುಗಳು, ಜಗದ್ಗುರುಗಳು ಅವರ ಕರಕಮಲಗಳಿಂದ, ಅವರ ಕರಹಸ್ತದಿಂದ ಏನು ಪ್ರತಿಷ್ಠಾಪನಾಗೊಂಡಿದೆಯೋ, ಯಾವ ಬೀಜಾಕ್ಷರಿ ಮಂತ್ರಗಳಿಂದ ಚಕ್ರ ರಚನೆಗಳಾಗಿದೆಯೋ, ಆ ಶ್ರೀಚಕ್ರ ಉಪಾಸನೆಗಳು ಎಲ್ಲೆಲ್ಲಿ ನಡೀತಾ ಇದೆಯೋ ಅಲ್ಲೆಲ್ಲವೂ ನಿತ್ಯೋತ್ಸವವೇ. ಅಂತಹ ಸಾನ್ನಿಧ್ಯಗಳನ್ನು ಮನಸ್ಸಲ್ಲಿ ತಂದುಕೊಂಡರು, ಅಂತಹ ಸಾನ್ನಿಧ್ಯಗಳಿಗೆ ಹೋಗಿ ಭೇಟಿ ಮಾಡಿ ಬಂದರು, ಅಂತೂ ಅಂಥ ಸಾನ್ನಿಧ್ಯದ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿದ್ರು, ಅದು ಜನ್ಮಾಂತರ ಇರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ. ಅಂತಹ ನಿಟ್ಟಿನಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ, ತಮ್ಮೆಲ್ಲರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗಲಿ, ಎಲ್ಲರಿಗೂ ಭಗವಂತನ ಅನುಗ್ರಹ ಸಿಗಲಿ, ಅರುಣಾಚಲೇಶ್ವರನ ಸಾಂಬ ಸದಾಶಿವನ ಜೊತೆಗೆ ತಿರುಮಲ ತಿರುಪತಿ ಶ್ರೀನಿವಾಸನ ಅನುಗ್ರಹ ನಿಮಗಿಲ್ಲಿ, ಲಕ್ಷ್ಮೀ ಬೋರಸ್ವಾಮಿ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂತಹ ಶುಭ ದಿನ ಬುಧವಾರ, ಮಹಾವಿಷ್ಣುವಿನ ಆರಾಧನೆ, ಜೊತೆಗೆ ಹುಣ್ಣಿಮೆ, ಲಕ್ಷ್ಮೀನಾಡರ ಆರಾಧನೆ. ಇವತ್ತು ಹುಣ್ಣಿಮೆ ಇರತಕ್ಕಂಥದ್ದು, ಅದರಲ್ಲೂ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆ ಎಂದು. ಇವತ್ತು ಹತ್ತಿರದಲ್ಲಿರ್ತಕ್ಕಂಥ ಶಿವ ಸಾನ್ನಿಧ್ಯವೋ, ಕೇಶವನ ಸಾನ್ನಿಧ್ಯವೋ, ಶಿವಕೇಶವರ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಮನೆಯಲ್ಲೇ ಇದ್ದು ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳ ಜೊತೆಗೆ ಇವತ್ತು ದೇವರಿಗೊಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು. ಕನಿಷ್ಠ ಪಕ್ಷ 2-3 ಜನ ಮುತ್ತೈದೆಯರನ್ನ, ಸುಮಂಗಲೆಯರನ್ನ ಮನೆಗೆ ಕರೆದು ಒಂದಿಷ್ಟು ಅರಿಶಿನ ಕುಂಕುಮವನ್ನು, ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷತೆ. ಹಿಂದೆಲ್ಲ ವಾಸ್ತುಗೃಹಗಳಲ್ಲಿ, ಮನೆಗಳಲ್ಲಿ ಈ ಸಾಮಾನ್ಯಕ್ಕೆ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಯಾವತ್ತು ಬಂದು ವಕ್ರಿಸ್ತೋ ಅಲ್ಲಿಂದ ಆಚೆಗೆ ಸಂಬಂಧಗಳ ಬಗ್ಗೆ, ಅಕ್ಕಪಕ್ಕ ಮನೆಗಳಲ್ಲಿರ್ತಕ್ಕಂಥ ವಿಶ್ವಾಸದ ಬಗ್ಗೆ, ಅಥವಾ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ನೋಡಿ ಮಾತಾಡೋದ್ರ ಬಗ್ಗೆ ಅದೆಲ್ಲವೂ ಅಂದಿಗೆ ಕಳೆದು ಹೋಯ್ತೋ ಏನೋ. ಬಂತು, ಭಯಡಿಸ್ತು, ಒಂದಷ್ಟು ಜನನ ಕರ್ಕೊಂಡು ಹೊರಟೋಯ್ತು. ಆದರೆ ಏನೇ ಆದರೂ ಸಹಿತ ನಮ್ಮ ಈ ಒಂದು ಇತಿಹಾಸ ಜೊತೆಗೆ ಇರ್ತಕ್ಕಂಥ ಒಂದಷ್ಟು ವ್ಯವಸ್ಥೆಗಳು, ಇದೆಲ್ಲದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾದ್ದು ಧರ್ಮ. ಆದರೆ ಅಂದು ಕಳೆದು ಹೋದ್ದು ಪುನಃ ಅದನ್ನು ಮರುಕಳಿಸುವಂಥ ರೀತಿ ನಡೆಸಬೇಕು. ಆ ಸಂಪ್ರದಾಯವನ್ನು, ಆ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರದ್ಧಾಭಕ್ತಿಯಾಗಿ ನಡೆಸಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡೋದು ಖಂಡಿತ ತಪ್ಪಲ್ಲ. ಅದಕ್ಕಾಗಿ ನಿಮ್ಮ ಸುತ್ತಮುತ್ತ, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿರ್ತಕ್ಕಂಥ ಸುಮಂಗಲೆಯರನ್ನ, ಹೆಣ್ಣು ಮಕ್ಕಳನ್ನು ಇಂತಹ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಮನೆಗೆ ಕರೆಸಿ ಒಂದಿಷ್ಟು ಅರಿಶಿನ ಕುಂಕುಮವನ್ನು ನೀವು ಅವರು ಕೊಡಬೇಕು, ಅವರು ನೀವು ತಗೊಳ್ಬೇಕು. ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಬಾಂಧವ್ಯ ಇನ್ನೇನು ಆಸ್ತಿ ಬರ್ಕೊಡಿ ಅಂತಲ್ಲ, ಒಂದಿಷ್ಟು ಮಂಗಳ ದ್ರವ್ಯಗಳು, ಅರಿಶಿನ, ಕುಂಕುಮ, ಹೂವು, ಇದು ಬಹಳ ವಿಶೇಷತೆ ಇದೆ. ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿ ಇಂತಹ ಅದ್ಭುತವಾದಂತಹ ಚಿಂತನೆಗಳಿದೆ. ಹಾಗೆ ಯಾರೊಬ್ಬರನ್ನಾದರೂ ಸಹಿತ ಬನ್ನಿ ಕೂತ್ಕೊಳ್ಳಿ ಅಂತಕ್ಕಂಥದ್ದು, ಒಂದಷ್ಟು ಸಿಹಿ ಪದಾರ್ಥ ಏನೋ ಒಂದಿಷ್ಟು ಕೊಡ್ತಕ್ಕಂಥದ್ದು, ಇದೆಲ್ಲವೂ ಬಹಳ ಪದ್ಧತಿ ಇದೆ. ಇವತ್ತಿಗೂ ಹಬ್ಬ ಹರಿದಿನಗಳಲ್ಲಿ, ವಿಶೇಷವಾಗಿರುವ ಕಾರ್ಯಕ್ರಮಗಳಲ್ಲಿ ಯಾಕೆ ಎಲ್ಲರ ಬಂಧು ಮಿತ್ರರನ್ನೆಲ್ಲರನ್ನೂ ಕರೆಸಿ ಊಟ ಹಾಕಬೇಕು? ಎಲ್ಲಿ ಅನ್ನದಾಸೋಹ ನಡೆಯುತ್ತೋ, ಎಲ್ಲಿ ಅನ್ನದಾನ ನಡೆಯುತ್ತೋ ಅಲ್ಲಿ ವಿಶೇಷತೆ ಇರುತ್ತೆ. ಯಾರ ಮನೆಗೆ ಕೊಡುವಂತಹದ್ದು, ಕೈ ತೊಳೆದು ಕೊಡುವಂಥ ಪದ್ಧತಿ ಇದೆಯೋ ಆ ಮನೆ ಸಮೃದ್ಧಿತನವಾಗಿರುತ್ತೆ. ಅನ್ನ ಹಾಕುವಂಥ ಕೈ ಯಾವತ್ತೂ ಬರಿದಾಗಲ್ಲ. ನೋಡಿ, ಮನುಷ್ಯ ತೃಪ್ತಿ ಪಡ್ತಕ್ಕಂಥದ್ದು ಅನ್ನದಲ್ಲಿ ಮಾತ್ರ. ಅನ್ನ ಹಾಕಿ ಯಾರ ಮನೆಗೆ ಅನ್ನ ಬಡಿಸ್ತೀರಿ, ಹೊಟ್ಟೆ ತುಂಬ ಊಟ ಬಡಿಸ್ತಿರಲ್ಲ, ಅವ್ರ ಮನೆ ಯಾವತ್ತೂ ಸಮೃದ್ಧಿತನ ಅಂತ ಹೇಳ್ತಾರೆ. ವ್ಯಕ್ತಿಗೆ ನೀವು ಏನೇ ಕೊಡಿ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಏನು ಕೊಟ್ಟರು, ಎಷ್ಟು ಆಸ್ತಿ ಬರ್ಕೊಟ್ರು, ಎಷ್ಟು ದುಡ್ಡು ಕೊಟ್ಟರು, ಅಯ್ಯೋ ಎಲ್ಲಿಂದನೋ ಬಂತು, ಯಾರೋ ತಂದಿದ್ರು, ಯಾರೋ ಎಲ್ಲಿಂದ ಹೊಡ್ಕೊಂಬಂದ್ರೋ ಏನೋ, ಇದನ್ನು ದಾನ ಧರ್ಮ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಿನ್ನ ಕಷ್ಟಕ್ಕಾದ್ರಲ್ಲ ಅಂತ ಚಿಂತನೆ ಇಲ್ಲ. ಅಯ್ಯೋ ಅವ್ರಿಗೆ ಎಂತಹ ಒಂದು ದೊಡ್ಡ ಗುಣ ಇದೆಯಪ್ಪ, ದಾನ ಧರ್ಮ ಮಾಡ್ತಿದ್ದಾರಲ್ಲ ಅಂತಕ್ಕಂಥ ಮನಸ್ಥಿತಿ ಇಲ್ಲ. ಜನ ಅರ್ಥ ಮಾಡ್ಕೊಳ್ಳೋ ರೀತಿ ಹೇಗಿರುತ್ತಪ್ಪ ಅಂದರೆ, ನೀವೇನಾದ್ರು ಒಂದಿಷ್ಟು ವಸ್ತುಗಳನ್ನು ದಾನ ಮಾಡಿದ್ರೆ ಅವ್ರ ಮನಸ್ಸು ಬರೋದು ಮೊದಲು ಅಂದುಕೊಳ್ಳೋದು ಹೀಗೆ, ಯಾವುದೋ ಅಕ್ಲಾಯವಾಗಿ ಬಂತು, ಯಾವುದೋ ದಾರಿ ತಪ್ಪಿದ ದುಡ್ಡು, ಅಥವಾ ಎಲ್ಲಿ ಹೊಡ್ಕೊಂಬಂದ್ರೋ, ಅಥವಾ ಯಾವ ಕೆಟ್ಟ ದುಡ್ಡೋ, ಯಾವುದೋ ಕೆಟ್ಟ ದುಡ್ಡು ಅನ್ನೋದು ಗೊತ್ತಾಗುತ್ತೆ, ಎಲ್ಲಿ ಹೊಡ್ಕೊಂಬಂದ್ರು ಅನ್ನೋದು ಗೊತ್ತಾಗುತ್ತೆ. ಯಾರೋ ಎಲ್ಲೋ ಅಕ್ರಮವಾಗಿ ಸಂಪಾದನೆ ಮಾಡ್ಕೊಂಬಂದಿರ್ತಕ್ಕಂಥದ್ದನ್ನು 4 ಜನ ನೋಡಲಿ ಅಂತ ದಾನ ಧರ್ಮ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ದುಡ್ಡನ್ನು ತೊಗೊಂಡು ಹೊರಗೆ ಬಿಸಾಕ್ತಾರ? ಅಥವಾ ಕೊಟ್ಟಂಥದ್ದನ್ನು, ದಾನ ತೊಗೊಂಡಿರ್ತಕ್ಕಂಥದ್ದನ್ನು, ಅಥವಾ ಅವ್ರ ಕಷ್ಟಕ್ಕಾಗಿರ್ತಕ್ಕಂಥದ್ದನ್ನು ಎಲೆಬೆಲೆದಂಥ ನಾಲ್ಗೆ ಏನು ಬೇಕಾದರೂ ಮಾತಾಡ್ಬೋದು. ಆದರೆ ಆ ದುಡ್ಡನ್ನು ಹೊರಗಡೆ ಬಿಸಾಕ್ತಾರ? ಕೊಟ್ಟ ವಸ್ತು ಹೊರಗಡೆ ಬಿಸಾಕ್ತಾರ? ಅದು ನಿಮ್ಮ ಅನುಕೂಲಕ್ಕೆ ಬರುತ್ತೋ ಇಲ್ಲೋ, ನಿಮ್ಮ ಕಷ್ಟಕ್ಕಾಗುತ್ತೋ ಇಲ್ಲೋ? ಅಲ್ಲಿ ನಿಮ್ಮ ಕಷ್ಟ ತೀರಿದೆ ಅಂದರೆ ಅದನ್ನು ಭಗವಂತ ಕೊಡಿಸಿದ್ದಾನೆ ಅಂತ ಅದನ್ನು ಅರ್ಥ ಮಾಡ್ಕೋಬೇಕು. ಈ ಎಲೆಬೆಲ್ಲದಂತಹ ನಾಲಿಗೆ, ಅಭಿರುಚಿಗಳು ಬೇಡುವಂಥ ನಾಲಿಗೆ ಏನು ಬೇಕಾದರೂ ಮಾತಾಡ್ತಾ ಹೋಗುತ್ತೆ. ಆದರೆ ಆಡುವವರು 100 ಜನ ಮಾತಾಡಲಿ, ಆದರೆ ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ, ಕೊಡುವ ದಾನವನ್ನು ಯಾರು ಕೊಡಬೇಕು, ಯಾರು ಈ ದಾನಕ್ಕೆ ಸತ್ಪಾತ್ರರಾಗಿರ್ತಾರೆ, ಹುಡುಕಿ ದಾನ ಮಾಡಿ. ಹಾಗೆ ಸುಮಂಗಲೆಯರಿಗೆ ನೀವು ಕೊಡುವಂಥ ಮಂಗಳ ದ್ರವ್ಯ,
ಆ ಕುಟುಂಬದ ಶ್ರೇಯಸ್ಸಿಗೋಸ್ಕರ, ಆ ಕುಟುಂಬದ ಯಶಸ್ಸಿಗೋಸ್ಕರ. ಹಾಗೆ ಹುಣ್ಣಿಮೆ ಆದ್ದರಿಂದ ಇವತ್ತಿನ ದಿವಸ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಔದುಂಬರ ವೃಕ್ಷ ಇದ್ದರೆ ಔದುಂಬರ ವೃಕ್ಷಕ್ಕೆ ಇವತ್ತಿನ ದಿವಸ ದತ್ತನ ಆರಾಧನೆ ಮಾಡ್ತಾ, ದತ್ತಾತ್ರೇಯ ಚರಿತ್ರೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ದತ್ತ ಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಬರೆದಿರ್ತಕ್ಕಂಥ ಒಂದು ವಾಕ್ಯ ಏನಂದರೆ, ಹುಣ್ಣಿಮೆಯೆಂದು ಔದುಂಬರ ವೃಕ್ಷಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ವೃಕ್ಷದ ತಲೆ ಕೂತ್ಕೊಂಡು ಗುರು ದತ್ತ ಮಹಾರಾಜರನ್ನು ಅಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ದರ್ಶನ ಕೊಟ್ಟು ಹೋಗ್ತಾರಂತೆ. ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ, ನೀವು ಕೂತಿರೋ ಸ್ಥಳಕ್ಕೆ ಬರ್ತಾರೆ, ಅವರ ಅನುಗ್ರಹವನ್ನು ತೋರಿಸ್ತಾರೆ. ಇವತ್ತಿಗೂ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಆಗಿಂದಾಗಲೇ ಕಾಣಿಸುವಂಥದ್ದು, ಅವರು ಆಶೀರ್ವದಿಸುವಂಥ ಒಬ್ಬ ಗುರು ಅಂದರೆ ಗುರು ದತ್ತ ಮಹಾರಾಜರು ಅಂತ ಸಾರಿ ಸಾರಿ ಹೇಳುತ್ತೆ ಗ್ರಂಥಗಳು. ಅದಕ್ಕೆ ಇವತ್ತಿಗೂ ಗಾಣಗಾಪುರ ಕ್ಷೇತ್ರದಲ್ಲಿ ಮಧ್ಯಾಹ್ನ ಮಧುಕರಿ ಎಂಬತಕ್ಕಂಥದ್ದರೆ ಆ ಭಗವಂತನಿಗೆ ಕೊಡ್ತಕ್ಕಂಥ ಮಹಾಪ್ರಸಾದ, ಆ ಪ್ರಸಾದವನ್ನು ಸ್ವೀಕರಿಸಿ ಯಾವುದೋ ರೂಪದಲ್ಲಿ ಬರ್ತಾರೆ. ಅದಕ್ಕೆ ಅಲ್ಲಿ ಕೋಟಿಗೆ ಬದುಕಿರ್ತಕ್ಕಂತಹ ವ್ಯಕ್ತಿ ಆದರೂ, ಎಂಥ ಕೋಟ್ಯಾಧಿಪತಿ ಆದರೂ ಅಂಗಲಾಚಬೇಕು, ಭಿಕ್ಷೆಯಿಂದಲೇ ಅನ್ನವನ್ನು ಸ್ವೀಕರಿಸಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಗಾಣಗಾಪುರಕ್ಕೆ ಹೋದರೆ ನೀವು ಊಟ ಎಲ್ಲ ಕಡೆ ಸಿಗುತ್ತೆ. ಆದರೆ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ದೇವರ ಮಹಾನೈವೇದ್ಯ ಪ್ರಸಾದ ಇದೆಯಲ್ಲ, ಆ ಪ್ರಸಾದವನ್ನು ಅಲ್ಲಿರ್ತಕ್ಕಂಥವರು ನೈವೇದ್ಯ ಆಗಿರ್ತಕ್ಕಂಥ ಪ್ರಸಾದವನ್ನು ಇಟ್ಕೊಂಡಿರ್ತಾರೆ. ಎಂತಹ ಕೋಟಿಗೆ ಬದುಕಿರ್ತಕ್ಕಂಥ ವ್ಯಕ್ತಿ ಆದರೂ ಸರತಿ ಸಾಲಲ್ಲಿ ನಿಂತು ಕೈ ಅಡ್ಡಿ ಆ ಪ್ರಸಾದವನ್ನು ಸ್ವೀಕರಿಸಬೇಕು, ಆ ಪ್ರಸಾದವನ್ನು ತಾನು ತಿಂದು ತನ್ನ ಪರಿವಾರಕ್ಕೆ ಕೊಡಬೇಕು ಅಂತ. ಬ್ರಹ್ಮ ರಾಕ್ಷಸನಿಗೆ ಮೋಕ್ಷವನ್ನು ಕೊಟ್ಟಂಥ ಸಾನ್ನಿಧ್ಯ ಅಲ್ಲಿ. ಇವತ್ತಿಗೂ ಅಲ್ಲೊಂದು ಬೃಹತ್ ಮಟ್ಟದ ಅಶ್ವತ್ಥ ವೃಕ್ಷ ಇದೆ, ಅದು ಬ್ರಹ್ಮರಾಕ್ಷಸ ಅಲ್ಲಿ ವಾಸ ಮಾಡ್ತಿದ್ದ ಅಂತ ಹೇಳ್ತಾರೆ. ಆ ಬ್ರಹ್ಮರಾಕ್ಷಸನಿಗೆ ವಾಸ ಮಾಡ್ತಿದ್ದಂಥ ಬ್ರಹ್ಮರಾಕ್ಷಸನಿಗೂ ಮೋಕ್ಷ ಕೊಟ್ಟಂಥ ಸ್ಥಳ ಅದು. ಜೊತೆಗೆ ಯಾರೊಬ್ಬರ ಜಾತಕದಲ್ಲಿ ಗುರು ಎಂಬತಕ್ಕಂಥದ್ದು, ಗುರುಬಲ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ. ಒಂದು ಮನೆ ಕಟ್ಟಲಿಕ್ಕಾಗಲ್ಲ, ಒಂದು ಸೈಟ್ ತೊಗೊಳ್ಳಿಕ್ಕಾಗಲ್ಲ, ಒಂದು ದಾಂಪತ್ಯ ನೆಮ್ಮದಿ ಇರೋದಿಲ್ಲ, ಒಂದು ಕುಟುಂಬದಲ್ಲಿ ಸುಖ ಇರೋದಿಲ್ಲ, ಜೊತೆಗೆ ಸಂತಾನ ಆಗೋದಿಲ್ಲ. ಎಲ್ಲಕ್ಕೂ ಗುರುಬಲ ಬೇಕು, ಗುರುವಿನ ಅನುಗ್ರಹ ಬೇಕು. ಅಂತಹ ಗುರುವಿನ ಅನುಗ್ರಹ, ಗುರುವಿನ ಬಲ ಇಲ್ಲ ಅಂದರೆ, ನಿಮ್ಮ ಜಾತಕದಲ್ಲಿ ಬಲ ಇಲ್ಲ ಅಂದಾಗ ಅಧಿಕಾರ ಹೋಗ್ಬಿಡುತ್ತೆ, ಅಥವಾ ಕೆಲಸ ಹೊರಟೋಗುತ್ತೆ, ನೆಮ್ಮದಿ ಕಳ್ಕೊಳ್ಬೇಕಾಗತ್ತೆ. ಅಂತಹ ಪರಿಸ್ಥಿತಿನಲ್ಲಿ ಗುರು ದತ್ತರ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂತಹ ಗುರು ದತ್ತಾತ್ರೇಯರ ಆರಾಧನೆ ಮಾಡಿ, ದತ್ತ ಚರಿತ್ರೆಯನ್ನು ಓದಿ, ದತ್ತ ಚರಿತ್ರೆಯ ಪಾರಾಯಣವಾದರೂ ಮಾಡಿ, ಅಥವಾ ಪಾರಾಯಣ ಮಾಡ್ತಕ್ಕಂಥವ್ರಿಗೆ ಒಂದು ನಮಸ್ಕಾರವಾದರೂ ಮಾಡಿ, ಒಂದಿಷ್ಟು ತಿನ್ನಲಿಕ್ಕೆ ಒಂದು ಪ್ರಸಾದವನ್ನು ನೈವೇದ್ಯ ಮಾಡಿ ಗುರು ದತ್ತಾತ್ರೇಯರ ಅನುಗ್ರಹಕ್ಕೆ ಪಾತ್ರರಾದರೆ ಇವತ್ತಿನ ದಿವಸ, ಅದರಲ್ಲೂ ಹುಣ್ಣಿಮೆ, ಇವತ್ತು ಗುರು ಗಾಣಗಾಪುರದಲ್ಲಿ ಗುರು ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ, ಅದರಲ್ಲೂ ವಿಶೇಷವಾದಂತಹ ಭೀಮಾ ನದಿ ತೀರದಲ್ಲಿ ಇವತ್ತು ನಡೆಯುವಂತಹ ಉತ್ಸವ ಪೂಜಾನುಷ್ಠಾನ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಬಹುಶಃ ಅದೃಷ್ಟ ಎಂಬಂತೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳು ಯಾರೆಲ್ಲ ಅಡುಗೆ ಮನೆಯಲ್ಲಿ ನಿಂತಿದ್ದಿರಲ್ಲ, ಅಡುಗೆ ಮನೆ ನಿಂತು ಸ್ವರವನ್ನು ಮಾತ್ರ ಆಲಿಸ್ತಿದ್ದಿರಲ್ಲ, ಒಮ್ಮೆ ಹೊರಗಡೆ ಬಂದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸ್ಕ್ರೀನಲ್ಲಿ, ಅಂದರೆ ಟಿ ವಿ ಸ್ಕ್ರೀನಲ್ಲಿ ಗುರು ದತ್ತನ ಕ್ಷೇತ್ರವನ್ನು ದರ್ಶನ ಮಾಡ್ತಾ ಇದ್ದೀರಿ. ದರ್ಶನ ಮಾಡುವಂಥ ಸೌಭಾಗ್ಯ ನಿಮಗೆ ಸಿಗಲಿ. ಒಂದು ದೀಪದ ಆರಾಧನೆ, ಜೊತೆಗೆ ಅಲ್ಲಿರುವಂಥ ಹನುಮನ ಆರಾಧನೆ ಎಲ್ಲವೂ ವಿಶೇಷವೇ. ಗುರು ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಎಷ್ಟೋ ದೃಢಾತ್ಮಗಳು, ಎಷ್ಟೋ ಆತ್ಮಗಳಿಗೆ ಮೋಕ್ಷವನ್ನು ಕೊಡುತ್ತೆ. ಜೊತೆಗೆ ದತ್ತರ ಅನುಗ್ರಹ ಹೊಂದಿದ್ದರೆ ದತ್ತಾತ್ರೇಯರ ಆ ವಿಶೇಷವಾಗಿರುವ ಸಾನ್ನಿಧ್ಯವನ್ನು ನೋಡುವಂಥದ್ದಾಗತ್ತೆ. ಸಾಕಷ್ಟು ಜನಗಳ ಮಾತೊಂದಿದೆ, ದತ್ತಾತ್ರೇಯರು ಆ ಸ್ವಾಮಿಯ ಗುರುಗಳು ಅವರು ಕರೆದರೆ ಮಾತ್ರ ಆ ಪ್ರಾಂತ್ಯದ ದರ್ಶನ ಅಂತ ಹೇಳ್ತಾರೆ. ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಗಾಣಗಾಪುರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಗಾಣಗಾಪುರ ಗುರು ದತ್ತಕ್ಷೇತ್ರ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಪಾದಕೆಗಳಿರ್ತಕ್ಕಂಥ ಕ್ಷೇತ್ರ. ಆ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕಾದ್ರೆ ಅವರು ಕರಿಬೇಕಂತೆ, ನಿನ್ನ ಜಾತಕದಲ್ಲಿ ದೋಷಗಳು ದೂರ ಆಯಿತು, ಇನ್ನು ನೀನು ಬಂದು ಇಲ್ಲಿ ದರ್ಶನ ಮಾಡು, ಅಥವಾ ನಿನಗಿರುವಂಥ ಕರ್ಮಫಲ ದೂರ ಆಗಿ ನಿನ್ನ ಅನುಗ್ರಹ ಆಗುತ್ತೆ, ನೀನು ಗುರುಗಳ ದರ್ಶನ ಮಾಡ್ಕೊಂಡು ಹೋಗುವಂತ ಅವ್ರು ಯಾವುದೋ ರೂಪದಲ್ಲಿ ಹೇಳಬೇಕು. ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಗುರು ದತ್ತರ ಅನುಗ್ರಹ ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಆದರೆ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಗುರು ದತ್ತಾತ್ರೇಯರ ಆರಾಧನೆ ನಡೆಸ್ತಾರೋ, ದತ್ತ ಚರಿತ್ರೆಯನ್ನು ಓದ್ತಾರೋ, ದತ್ತ ಪಾರಾಯಣವನ್ನು ಮಾಡ್ತಾರೋ, ಅವರ ಕುಟುಂಬ ಯಾವತ್ತೂ ಸುಖಮಯವಾಗಿರುತ್ತೆ, ನೆಮ್ಮದಿಯುತವಾಗಿರುತ್ತೆ, ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿರ್ತಕ್ಕಂಥ ಗ್ರಹ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ಲಾಭ ನಷ್ಟಗಳೇನು ಅಂತ ತಿಳ್ಕೊಳ್ಳುವಂಥ ಕಾಲ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಪಂಚಾಂಗ ಎಂಬತಕ್ಕಂಥದ್ದಿಲ್ಲ. ಪಂಚಾಂಗವನ್ನು ಅರ್ಥರೆ ಅಲ್ಲಿಂದ ಆಚೆಗೆ ಭವಿಷ್ಯತ್ತು ತಿಳ್ಕೊಳ್ಳಿಕ್ಕೆ ದಾರಿ. ಬನ್ನಿ ಮೊದಲು ಪಂಚಾಂಗ ಶ್ರವಣ ನೋಡೋಣ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್
ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಮನೆ ಮಾತಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರಲ್ಲೂ ಸಹಿತ ಒಂದು ಬದಲಾವಣೆಯನ್ನು ತರ್ತಿರ್ತಕ್ಕಂಥದ್ದು. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದನ್ನು ಯಾರು ಧರಿಸಿದರೂ ಅವರ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ದೂರ ಆಗುತ್ತೆ, ಅವರ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಅವರ ಕುಟುಂಬದಲ್ಲಿ ಒಂದು ಐಕ್ಯತೆ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಂದು ಜಯವನ್ನು ಸಾಧಿಸುವಂತಹ ಅದ್ಭುತವಾದ ಶಕ್ತಿ ಆಗುತ್ತೆ. ದಿ ಡಿವೈನ್ ಸ್ಟಾರ್ ಪೆಂಡೆಂಟಲ್ಲಿ ಅಂತಹ ಅದ್ಭುತವಾದಂತಹ ಗುಣ ಇರೋದ್ರಿಂದಲೇ ಈಗಾಗಲೇ ಇದು ಜಗಜ್ಜಾಹೀರಾತಾಗಿದೆ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಬೇಕು ಅಂತಕ್ಕಂಥವ್ರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಸರಿಯಾದಂಥ ಮಾಹಿತಿ ಸಿಗುತ್ತೆ. ಅಥವಾ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ರೀತಿ ನೀವು ಅಲ್ಲಿ ಬಂದು ದೇವರ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೂ ಸಹಿತ ಒಂದು ವ್ಯಾಪಾರ ಮಳಿಗೆ ಇದೆ, ಅಲ್ಲೂ ಸಹಿತ ತಾವು ತೆಗೆದುಕೊಳ್ಬೋದು, ದೇವರ ಸಾನ್ನಿಧ್ಯದಲ್ಲಿಟ್ಟು ಪೂಜಿಸಿ ತದನಂತರ ತಾವು ಧರಿಸಬಹುದು. ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ರಾಜ್ಯ ಮತ್ತು ಹೊರ ರಾಜ್ಯದಲ್ಲೂ ಸಹಿತ ಸಾಕಷ್ಟು ಜನ ಭಕ್ತರು ಧರಿಸಿ ಅದರಿಂದ ಒಳಿತನ್ನು ಕಂಡಿದ್ದಾರೆ. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ನಿಮ್ಮೆಲ್ಲರಿಗೂ ಸರಿಯಾದಂಥ ರೀತಿಯಲ್ಲಿ ಸಿಕ್ಕಿ ನಿಮ್ಮ ಸಮಸ್ಯೆಗಳು ದೂರ ಆಗಿ ಕಷ್ಟಕ್ಕೊಂದು ದಾರಿಯಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಇನ್ನು ಇವತ್ತು ಹುಣ್ಣಿಮೆ ಆದ್ದರಿಂದ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲೂ ಸಹಿತ ತಾಯಿ ಮಹಾಲಕ್ಷ್ಮಿಗೆ ವರಹಾದೇವರಿಗೆ ವಿಶೇಷವಾದಂಥ ಅನುಷ್ಠಾನಗಳಿದೆ. ಇದೇ ಕ್ಷೇತ್ರದಲ್ಲಿ ಸಿಗ್ತಿರ್ತಕ್ಕಂತಹ ಅಂಜನ ಪ್ರತಿ ಹುಣ್ಣಿಮೆಯಂದು ಅದಕ್ಕೆ ಮತ್ತಷ್ಟು ಅನುಕೂಲವನ್ನು ಮತ್ತಷ್ಟು ಕಾರ್ಯಗಳ ಸಿದ್ಧಿಯಾಗಲಿಕ್ಕೋಸ್ಕರ ಸಾಕಷ್ಟು ವನಸಿರಿಗಳ ಮಿಶ್ರಿತವಾಗಿ ಸಿದ್ಧಿಯಾಗುವಂತಹದ್ದು ಒಂದು ವಾರಾಹಿ ಅಂಜನ ಬೇಕು ಅಂತಕ್ಕಂಥವ್ರು, ಜೊತೆಗೆ ಶನೇಶ್ಚರನ ಆಲಯವನ್ನು ಕಟ್ಟಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿ ನಾವಿದ್ದೇವೆ. ಈ ಸಂಕಲ್ಪಕ್ಕೆ ಕೈ ಜೋಡಿಸ್ಲಿಕ್ಕಾಗಿ ನಾನು ಸಿದ್ಧ. ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಯಕಕ್ಕೆ ಅಂದರೆ ಶನೇಶ್ಚರನ ಗರ್ಭಾಲಯ, ಶನೇಶ್ಚರನ ದೇವಾಲಯ ಕಟ್ಟಲಿಕ್ಕೆ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತಕ್ಕಂಥದ್ದರ ಧ್ವನಿ, ನಿಮ್ಮ ಒಂದು ವ್ಯವಸ್ಥೆ ನಮಗೆ ಬೇಕಾಗಿದೆ. ಇದಕ್ಕಾಗಿ ನಿಮ್ಮ ಒಂದು ಹಸ್ತವನ್ನು ಅಥವಾ ನಿಮ್ಮ ಒಂದು ಮನಸ್ಥಿತಿಯನ್ನು ನೀವು ನಮ್ಮೊಂದಿಗೆ ಹಂಚ್ಕೊಳ್ಬೋದು. ಇದಕ್ಕಾಗಿ ಇರ್ತಕ್ಕಂಥ ಒಂದು ನಂಬರ್ನ ನಾನು ತಿಳಿಸ್ತೇನೆ. 9980520171 ಈ ನಂಬರ್ಗೆ 9980520171 ಈ ನಂಬರ್ಗೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಅಂಜನಾ ಬೇಕಾದರೂ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೆ ಶನೇಶ್ಚರ ಮಂದಿರಕ್ಕೆ ದೇಣಿಗೆಯ ರೂಪದಲ್ಲೋ ಸಿಮೆಂಟೋ ಜಲ್ಲಿನೋ ಮರಳೋ ಅಥವಾ ನಿಮ್ಮಿಂದ ಏನಾದರೂ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂದರೂ ಇದೇ ಒಂದು ವಾಟ್ಸಪ್ ನಂಬರ್ಗೆ ತಾವು ಮೆಸೇಜ್ ಮಾಡಿ, ನಾವೇ ನಿಮ್ಮ ಕರೆ ಮಾಡಿ ಮಾತಾಡ್ತೀವಿ. ಒಳ್ಳೆಯದಾಗಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ರಾಮ ಕೋದಂಡ ರಾಮ ಜಾನಕಿ ರಾಮ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 11/6/2025 ಬುಧವಾರ ಪೌರ್ಣಮಿ ಜ್ಯೇಷ್ಠ ನಕ್ಷತ್ರ. ಇವತ್ತು ಜ್ಯೇಷ್ಠ ಮಾಸದ ಜ್ಯೇಷ್ಠ ನಕ್ಷತ್ರ ಎಷ್ಟು ವಿಶೇಷವಾಗಿದೆ ನೋಡಿ, ಬಹಳ ಚೆನ್ನಾಗಿದೆ. ವಿಶ್ವವಸುನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಜ್ಯೇಷ್ಠ ನಕ್ಷತ್ರ ಹುಣ್ಣಿಮೆ ಇವತ್ತು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಇವತ್ತು ಅದಕ್ಕೋಸ್ಕರನೇ ಬೆಳಗ್ಗೆ ಶಿವಕೇಶವರನ್ನು ದರ್ಶನ ಮಾಡಿ ಅಂತ ಯಾತಕ್ಕೆ ಹೇಳಿದ್ವಿ ಅಂದರೆ, ಈ ಮಾಸದಲ್ಲಿ ಬಂದಂತಹ ಇವತ್ತಿನ ನಕ್ಷತ್ರ ಈ ಜ್ಯೇಷ್ಠ ಮಾಸ ಎಲ್ಲರಿಗೂ ಅನುಗ್ರಹವನ್ನು ಕೊಡಲಿ. ಹಾಗೆ ಯಾರ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ವಿವಾಹ ಆಗದಿರ ಸಂಕಷ್ಟದಲ್ಲಿದ್ದೀರಿ, ಪ್ರತಿನಿತ್ಯ ಯಾವ ಜಾತಕಗಳು ನೋಡಿದ್ರೂ ಅಥವಾ ಜಾತಕಗಳೇ ಬರ್ದಿರ ಪ್ರಯತ್ನ ಮಾಡೋದು ಸಹಿತ ಪ್ರಯತ್ನ ವಿಫಲತೆ ಆಗ್ತಿರ್ತಕ್ಕಂಥ ಅವರ ಕುಟುಂಬದಲ್ಲೂ ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಸಾನ್ನಿಧ್ಯದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸ್ಕೊಂಡ್ರೆ ಅಥವಾ ಒಂದು ನಾಗದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ, ಹುಣ್ಣಿಮೆಗೂ ನಾಗನಿಗೂ ಒಂದು ವಿಶೇಷತೆ ಇದೆ. ಅದಕ್ಕೋಸ್ಕರ ಹುಣ್ಣಿಮೆ ಅಂತ ಬಂದಾಗ ನಾಗದೇವರ ಆರಾಧನೆಯೂ ಅಷ್ಟೇ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ನಾಗದೇವರನ್ನು ಪ್ರಾರ್ಥನೆ ಮಾಡಿ. ಅಥವಾ ನೋಡಿ, ಶಿವಕೇಶವರಿಬ್ಬರತ್ರೂ ನಾಗದೇವರಿದ್ದಾರೆ. ಕೇಶವನ ಹತ್ರ ನಾಗ ಇದೆ, ಶಿವನ ಹತ್ರನೂ ನಾಗನಿದ್ದಾನೆ. ಹೀಗಿರೋದ್ರಿಂದ ಈ ನಾಗೇಂದ್ರನ ಆರಾಧನೆ ಸಹಿತ ಇವತ್ತು ಪ್ರತ್ಯೇಕ ಅಂತ ಏನಿಲ್ಲ, ಶಿವಕೇಶವರನ್ನ ದರ್ಶನ ಮಾಡಿದ್ರೆ ಆ ಪಾಪ ವಿಮೋಚನೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಅರಿತು ಇವತ್ತಿನ ದಿವಸ ನೀವು ಆಲೋಚನೆ ಮಾಡ್ಬೋದು. ಆದರೂ
ಮೇಷರಾಶಿಯವರಿಗೆ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಸಮಸ್ಯೆಗಳು ಒಂದ ಎರಡ, ತಾವು ಹೇಗೆ ಬದುಕಬೇಕು ಅಂದ್ಕೊಂಡ್ರೂ ಆ ಬದುಕುವಂಥ ದಾರಿಯಲ್ಲೇ ಒಂದಷ್ಟು ಸಂಕಷ್ಟಗಳಿದೆ. ಎಲ್ಲವೂ ಸರಿ ಇದೆ, ಪರವಾಗಿಲ್ಲಪ್ಪ, ಇವತ್ತೊಂದು ಸ್ವಲ್ಪ ಉಸಿರಾಡ್ತೀವಿ ಅಂದರೆ ಹಿಂದಲ್ಲೇ ಮತ್ತೊಂದು ಸಮಸ್ಯೆಗೆ ಕಣ್ಣೀರು ಹಾಕಬೇಕಾಗತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಗ್ರಹಸ್ಥಿತಿಗಳು ಸರಿಯಿಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹಕ್ಕೋಸ್ಕರ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಅನುಗ್ರಹ ನಿಮಗಿರಲಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮಗೆ ಸಿಗಲಿ. ಆದಷ್ಟು ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆದರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ತಮ್ಮದಾಗಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಇವತ್ತು ಯಾರೊಬ್ಬರಾದರೂ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಭಗವಂತನ ಪಾದಗಳ ಮೇಲೆ ಒಂದಿಷ್ಟು ಗಂಧವನ್ನು ಹಚ್ಚಿ ಆ ಉಳಿದಂಥ ಒಂದು ಗಂಧವನ್ನು ತಾವು ಹಣೆಗಚ್ಕೊಳ್ಳೋದು ಭಾಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು, ಸಂತೃಪ್ತಿಯಾದಂಥ ಬದುಕಿರಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ರೀತಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ವೃಷಭ ರಾಶಿಯವರು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ವೃಷಭ ರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವಿದೆ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವಿದೆ. ಜೊತೆಗೆ ನಿಮ್ಮ ಅರ್ಧ ಭಾಗ ಅಂದರೆ ಎಡಭಾಗ ಆಗಲಿ ಅಥವಾ ಬಲಭಾಗ ಆಗಲಿ ಪ್ರಾರಂಭಿಕವಾಗಿ ಒಂದಷ್ಟು ಸಮಸ್ಯೆ ಶುರುವಾದರೆ ಆ ಸಮಸ್ಯೆ ಸಂಜೆವರೆಗೂ ಹಾಗೇ ಇರುತ್ತೆ. ಇದು ವೃಷಭ ರಾಶಿಯಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಇವತ್ತು ಮನೇಲಿ ಆಟ ಆಡುವಾಗ, ಹೊರಗಡೆ ಓಡಾಡುವಾಗ ಅಥವಾ ಯಾವುದೇ ಕಾಲಕ್ಕಾದರೂ ಸಹಿತ ಆ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಿ. ಯಾಕೆಂದರೆ ಮಕ್ಕಳು ಬೀಳೋದು, ಏಳೋದು, ಮೊಣಕಾಲು ಪೆಟ್ಟು ಮಾಡ್ಕೊಳ್ಳೋವಂಥದ್ದು, ಏನೋ ಒಂದು ಸಮಸ್ಯೆಗೆ ಸಿಲುಕೊಳ್ಳುವಂಥದ್ದು ಇಂಥದ್ದು ಆಗ್ಬೋದು. ಅದಕ್ಕೋಸ್ಕರ ವೃಷಭ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ಇವತ್ತು ಸ್ವಲ್ಪ ಕಾಳಜಿ ಇಟ್ಕೊಳ್ಬೇಕಾದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಕರ್ತವ್ಯ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬಹಳ ದಿನಗಳ ನಂತರ ಇವತ್ತು ಮಧ್ಯಾಹ್ನ 12ರಿಂದ 4ರವರೆಗೂ ಒಂದು ಅದೃಷ್ಟದ ಕಾಲ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ಳುವಂಥ ಕಾಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ನಿಮ್ಮ ಆಲೋಚನೆಗೆ ತಕ್ಕ ಒಂದು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ತೀರಿ. ಇವತ್ತು ಯಾವುದೇ ಕೆಲಸ ಮಾಡಬೇಕು ಅಂತ ಮುಂದೆ ನಡೆದರೂ ಏನು ಕೆಲಸದಲ್ಲೂ ಸಹಿತ ಒಂದು ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಆದರೆ ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿ ಅಭಿವೃದ್ಧಿ ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ಎಲ್ಲವೂ ತಾಳ್ಮೆಯಿಂದಿರಲಿ. ತಾಳ್ಮೆಯಿಂದ ಮಾಡುವಂಥ ಕೆಲಸ ಶೀಘ್ರ ಫಲ. ಇದರ ಜೊತೆಗೆ ಸಾಧ್ಯವಾದರೆ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಒಂದು 3 ಪ್ರದಕ್ಷಿಣೆ ಮಾಡಿ 2 ಹೂಗಳನ್ನು ಕಿತ್ಕೊಂಡು ಒಂದನ್ನು ದೇವರ ಸಾನ್ನಿಧ್ಯದಲ್ಲಿಡಿ, ಮತ್ತೊಂದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ಮಿಥುನ ರಾಶಿಯವರು. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು ನಿಮ್ಮ ಮೊಣಕಾಲು ನೋವು ಸಾಕಷ್ಟು ಆಗ್ಬೋದು, ಪಾದಗಳು ಉರಿ ಬರ್ತಕ್ಕಂಥದ್ದು ಅಥವಾ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು ಇರ್ಬೋದು. ಇದಕ್ಕೆ ಆಗಿಂದಾಗಲೇ ಪರಿಹಾರವನ್ನು ತಂದುಕೊಂಡ್ರೆ ಖಂಡಿತ ಯಾವ ಸಮಸ್ಯೆ ಇಲ್ದಿರ ನೆಮ್ಮದಿಯನ್ನು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನ, ವ್ಯವಹಾರಗಳು ಮಾಡಬೇಕಾದ್ರೆ ಜೋಪಾನ. ಯಾರಾದರೂ ಒಬ್ಬರ ಜೊತೆಯಲ್ಲಿ ಇರಲೇಬೇಕು. ನಿಮ್ಮದೇ ಆದಂಥ ಪ್ರತ್ಯೇಕವಾದಂತಹ ದಾರಿಯಲ್ಲಿ ನಡೆಸಿದ್ರೆ ಜನ ಮೋಸ ಮಾಡುವಂಥದ್ದಾಗತ್ತೆ ಅಥವಾ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಆಗುತ್ತೆ. ನೀವು ಮಾಡುವ ಕಾಯಕ 4 ಜನಕ್ಕೆ ಗೊತ್ತಾಗೋ ಥರ ಮಾಡಿ, ತಪ್ಪೇನಿಲ್ಲ. ಅಥವಾ ಯಾರಾದರೂ ಒಬ್ಬರು ಗೊತ್ತಿರುವಂಥ ಹಿರಿಯರನ್ನು, ನಿಮ್ಮ ಒಂದು ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರನ್ನ ಜೊತೆಯಲ್ಲಿ ನಿಲ್ಲಿಸ್ಕೊಂಡು ವ್ಯಾಪಾರ ವ್ಯವಹಾರಗಳು ಮಾಡೋದು ಭಾಳ ಉತ್ತಮ. ಹಾಗೆ ಯಾವಾಗೂ ಜಯ ನಮ್ಮದೇ ಅಲ್ಲ, ಅಥವಾ ಯಾವಾಗಲೂ ನಾವು ಅಂದುಕೊಂಡಿದ್ದೇ ಆಗಲ್ಲ, ಅಥವಾ ಯಾವಾಗಲೂ ನಾವು ಮಾಡುವಂಥ ಕೆಲಸನೇ ಸರಿ ಹೋಗುತ್ತೆ ಅಂತಲೂ ಅಲ್ಲ. ಅದಕ್ಕೆ ಆ ಸರಿ ತಪ್ಪುಗಳನ್ನು ಸರಿಯಾದ ರೀತಿ ತರಲಿಕ್ಕೆ ಅನುಭವಸ್ಥರೊಬ್ಬರು ಬೇಕು ಅಂತ ಹೇಳ್ತಾರೆ. ಹಾಗೆ ಕರ್ಕಾಟಕ ರಾಶಿಯವರು ಇವತ್ತು ನಿಮ್ಮ ಕೆಲಸಗಳಲ್ಲಿ ಮತ್ತೊಬ್ಬರ ಸಹಾಯ ಪಡಿತಕ್ಕಂಥದ್ದು ತಪ್ಪಲ್ಲ. ಇನ್ನು ಮಧ್ಯಾಹ್ನ ಸರಿಸುಮಾರು 2ರಿಂದ 6 ಗಂಟೆ ತನಕ, 2ರಿಂದ 6ರ ಮಧ್ಯದಲ್ಲಿ ಬಂದೊದಗುವಂಥ ಸಮಸ್ಯೆಗಳನ್ನು ಪಾರು ಮಾಡ್ಕೊಳ್ಳಿಕ್ಕೋಸ್ಕರ ಈ ಸಮಯದಲ್ಲಿ ನೀವು ಮಾಡಬೇಕಾದ್ದು ಒಂದಷ್ಟು ಅಕ್ಕಿ ಅಥವಾ ಮೊಸರು ಅಥವಾ ಒಂದಷ್ಟು ಅಕ್ಕಿ ಹಿಟ್ಟಾದರೂ ಸರಿ, ಅಕ್ಕಿ ಆದರೂ ಸರಿ, ಮೊಸರಾದರೂ ಸರಿ, ಇಂತಹದ್ದನ್ನು ಯಾವುದಾದ್ರೂ ಶಿವಮಂದಿರಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಇವತ್ತು ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬುಧವಾರ ಹುಣ್ಣಿಮೆ ಮಹತ್ತರವಾಗಿರ್ತಕ್ಕಂಥ ದಿನ. ಈ ಶುಭ ದಿನ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ, ಮನೆಯಲ್ಲಿ ಹಸನ್ಮುಖಿಯಾಗಿ ನಗನಗ್ತಾ,
ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹಿತ ಇವತ್ತು ಏನಾದ್ರು ಒಂದಿಷ್ಟು ಸಿಹಿ ಪದಾರ್ಥ ಮಾಡಿ, ಒಂದಿಷ್ಟು ಪಾಯಸನೋ, ಗೋಧಿ ಪಾಯಸನೋ, ಸಬ್ಬಕ್ಕಿ ಪಾಯಸನೋ, ಅಥವಾ ಒಂದಿಷ್ಟು ಶಾವಿಗೆ ಪಾಯಸನೋ, ಅಥವಾ ಏನೋ ಒಂದಿಷ್ಟು ಸಿಹಿ ಪದಾರ್ಥ. ಏನೂ ಇಲ್ವಾ, ಅನ್ನಕ್ಕೆ ಒಂದಿಷ್ಟು ಹಾಲು ಸಕ್ಕರೆ ಹಾಕಿ, ಅನ್ನಕ್ಕೊಂದಿಷ್ಟು ಹಾಲು ಸಕ್ಕರೆ ಹಾಕಿ ಅದನ್ನು ದೇವರ ನೈವೇದ್ಯ ಮಾಡಿ, ಮನೆಗಿರೋ ಮಂದಿ ಎಲ್ಲರೂ, ಮನೆಗೆ ಎಷ್ಟು ಜನ ಇದ್ದರೂ ಅಷ್ಟು ಜನ ಸ್ವಲ್ಪ ಸ್ವಲ್ಪ ಸ್ವೀಟ್ ತಿನ್ನಿ. ಸಿಹಿ ಪದಾರ್ಥವನ್ನು ಹುಣ್ಣಿಮೆಯ ದಿವಸ ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು, ಚಂದ್ರಶೇಖರನ ಆರಾಧನೆ ಮಾಡ್ತಕ್ಕಂಥದ್ದು ಇವತ್ತು ಬಹಳ ಶ್ರೇಯಸ್ಸನ್ನು ತರ್ತಕ್ಕಂಥದ್ದು. ನಮ್ಮಲ್ಲಿ ಹಿಂದೆ ಹಿರಿಯರು ಮನೆಗಳಲ್ಲಿದ್ದಂಥವರು ಇಂಥ ಹುಣ್ಣಿಮೆ ಆಗಲಿ, ಗುರುವಾರ ಆಗಲಿ, ರವಿ ಭಾನುವಾರ ಆಗಲಿ, ಅಥವಾ ಯಾವುದೇ ಒಂದು ಪೌರ್ಣಮಿ ಅಮಾವಾಸ್ಯೆ ಬರಲಿ, ಅಂತಹ ದಿವಸ ಕಂಪಲ್ಸರಿ ಒಂದಿಷ್ಟು ಸಿಹಿ ಪದಾರ್ಥ ಮಾಡೋರು. ಸಿಹಿ ಪದಾರ್ಥ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡ್ತಕ್ಕಂಥದ್ದೇ ದೊಡ್ಡ ಕಾಯಕ. ಯಾಕೆಂದರೆ ಇದು ಎಲ್ಲವೂ ಸಹಿತ ಹಬ್ಬಗಳ ಥರನೇ. ಅದರಲ್ಲೂ ಹುಣ್ಣಿಮೆ ಅಂತಂದರೆ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಗತ್ತಿದೆ. ಹಾಗಾಗಿ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಒಂದು ಹಸನ್ಮುಖಿತನ, ಒಂದು ನಗುಮುಖ ತುಂಬುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಈಗಾಗಲೇ ಅಂಜನದ ಬಗ್ಗೆ ತಿಳಿಸಿದ್ದೀನಿ. ಹಾಗೆ ಶನೇಶ್ವರ ಮಂದಿರವನ್ನು ಕಟ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ನಿಮ್ಮ ಸಹಕಾರ ಬೇಕು ಅಂತಲೂ ಹೇಳಿದ್ದೇನೆ. ಯಾರಿಗಾದರೂ ಅಂಜನ ಬೇಕು ಅಂದರೆ ನೀವು ಈಗಾಗಲೇ ವಾಟ್ಸಪ್ ನಂಬರ್ ನಿಮಗೆ ಕೊಟ್ಟಿದ್ದೀವಿ, ನೀವು ವಾಟ್ಸಪ್ ಮಾಡಿ ನಾವೇ ನಿಮಗೆ ಕಳಿಸೋಡುವಂಥದ್ದು ಆಗುತ್ತೆ, ಕಳಿಸ್ಕೊಡ್ತೀವಿ. ಅಂಜನವನ್ನು ಗಂಡು ಮಕ್ಕಳಾದರೆ ಬಲಗಡೆ ಕಣ್ಣು ಹುಬ್ಬಿಗೆ, ಹೆಣ್ಣು ಮಕ್ಕಳಾದರೆ ಎಡಗಡೆ ಕಣ್ಣು ಹುಬ್ಬಿಗೆ ಹಚ್ಚುವಂಥದ್ದಾಗಲಿ. ವಿದ್ಯಾರ್ಥಿಗಳಾದರೂ ನಿಮ್ಮ ವಿದ್ಯಾರ್ಜನೆಗೋಸ್ಕರ, ಉದ್ಯೋಗ ಕೊಡ್ತಕ್ಕಂಥವ್ರಿಗೆ ಉದ್ಯೋಗದ ಅಭಿವೃದ್ಧಿಗೋಸ್ಕರ, ಯಾವುದೇ ಶತ್ರುಗಳ ಮಧ್ಯದಲ್ಲಿ ನಾವು ಇದ್ದೀವಿ ಅಂದರೆ ಅಲ್ಲಿ ಭಯನೇ ಪಡಬೇಕಾದ್ದಿಲ್ಲ. ನಿಮ್ಮ ಹಣೆಯಲ್ಲಿರ್ತಕ್ಕಂಥ ಆ ರಕ್ಷೆ ಇದೆಯಲ್ಲ, ಅಂಜನ, ವಿಶೇಷವಾಗಿರ್ತಕ್ಕಂಥ ವಾರಾಹಿ ಅಂಜನ, ಅಂಜನ ಒಂದು ನಿಮ್ಮ ಜೊತೆಯಲ್ಲಿದ್ದಾಗ 100 ಜನ ರಾಕ್ಷಸರ ಮಧ್ಯದಲ್ಲಿದ್ದರೂ ಭಯಪಡಬೇಕಾದ್ದಿಲ್ಲ, 100 ಜನ ಶತ್ರುಗಳ ಮಧ್ಯದಲ್ಲಿದ್ದರೂ ಭಯಪಡಬೇಕಾದ್ದಿಲ್ಲ. ಯಾಕೆಂದರೆ ಅದಕ್ಕೆ ಅದರದೇ ಆದಂಥ ಕಾಯಕ ಸಿದ್ಧಿ ಆಗ್ತಾ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬದುಕಬೇಕು, ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಬೇಕು. ಸಿಂಹರಾಶಿಯವರಿಗಂತೂ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಯೋಗ ಫಲ ನಿಮ್ಮದಾದ್ದರಿಂದ ತಾವು ಯಾವ ಕಾಯಕವನ್ನು ಮಾಡಿದ್ರೂ ಶೀಘ್ರ ಫಲವೇ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಬದುಕಲ್ಲಿದೆ. ಅದಕ್ಕಾಗಿ ಇವತ್ತು ನೀವು ಮೊದಲು ಮಾಡಬೇಕಾದ್ದು ಮನೆ ದೇವರ ಪ್ರಾರ್ಥನೆ. ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಯಾರು ಸಿಂಹರಾಶಿಯವರಿದ್ದೀರಿ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ತಂದೆ ಜೊತೆ 10 ನಿಮಿಷ ಕೂತ್ಕೊಳ್ಳಿ, ಅವರೊಂದಿಗೆ ಅವರ ಅನುಭವದ ಮಾತನ್ನು ಆಲಿಸಿ. ಇವತ್ತು ಅವರು ಹೇಳುವಂಥ ಮಾರ್ಗದರ್ಶನದ ನೀವು ಮುಂದೆ ನಡೆದಿದ್ದೆ ಆದರೆ 100ಕ್ಕೆ 100 ಪಾಲು ನೀವು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಂಡು ಬರ್ತೀರಿ. ಯಾವುದೇ ಕೆಲಸ ಆಗಿರಲಿ, ಅಪ್ಪನಿಗೆ ಗೊತ್ತಿಲ್ಲದ್ದಲ್ಲ ಅಥವಾ ತಂದೆ ಅದರ ಅನುಭವಕ್ಕೆ ಬರೆದಿದ್ದಲ್ಲ, ಅವರ ಅನುಭವದ ಒಂದೆರಡು ಮಾತನ್ನು ನೀವು ಆಲಿಸ್ಕೊಂಡ್ರೆ ನಿಮ್ಮಲ್ಲಿ ಸಾಕಷ್ಟು ಒಂದು ಹೆಜ್ಜೆ ಮುಂದೆ ಹಾಕುವಂಥ ಫಲಗಳು ಸಾಕಷ್ಟು ಸಿಗುತ್ತೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಅದೃಷ್ಟದ ಕ್ಷಣ ಏನಂದರೆ ಇವತ್ತು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ. ಇವತ್ತು ಚಂದ್ರಶೇಖರನ್ನು ಅಂದರೆ ಚಂದ್ರ ಉದಯಿಸ್ತಕ್ಕಂಥ ಕಾಲ, ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸ್ತಕ್ಕಂಥ ಕಾಲ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆರ್ಥಿಕ ಸಂಕಷ್ಟಗಳು ಮತ್ತಷ್ಟು ದೂರ ಆಗಿ ಬೇಗ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರಗಳಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂಥದ್ದಾಗಲಿ, ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳಲ್ಲಾಗಲಿ ಏನೇ ಆದರೂ ಸಿದ್ಧ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಆ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಶೀಘ್ರವಾಗಿ ಮಾಡಿ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಮತ್ತಷ್ಟು ಅಧಿಕಾರ, ಮತ್ತಷ್ಟು ಹೆಚ್ಚಿನ ಯಶಸ್ಸು, ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದೇ ನಡೆದಿದ್ದೇನೆ ಎಂಬತಕ್ಕಂಥ ಆತ್ಮವಿಶ್ವಾಸ ಇದಕ್ಕೆ ಭಾಜನರಾಗಬೇಕು. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ವಿಚಾರಗಳಲ್ಲಿ ಮನಸ್ಸಿಗೆ ಭಾಳ ನೊಂದುಕೊಂಡಿರ್ತೀರಿ. ಅಂದುಕೊಂಡಂಗೆ ಆಗ್ತಿಲ್ವಲ್ಲ, ನಾನು ಏನು ಅಂದುಕೊಂಡು ಅದು ಮಾಡಲಿಕ್ಕೆ ಆಗ್ತಿಲ್ವಲ್ಲ ಅಂತ. ಆದರೆ ಒಂದು ವಿಚಾರ, ಇವತ್ತು ಹಸಿರು ಬಣ್ಣದ ವಸ್ತ್ರ ಒಂದಷ್ಟು ಅದರಲ್ಲಿ ಹೆಸರು ಕಾಳು, ಹಸಿರು ಬಣ್ಣದ ವಸ್ತ್ರದಲ್ಲಿ ಒಂದಿಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಹಾಕಿ ಗಂಟು ಕಟ್ಟಿ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ. ಹೆಸರು ಕಾಳು ಅಥವಾ ಹೆಸರು ಬೇಳೆ, ಹಸಿರು ಬಣ್ಣದ ವಸ್ತ್ರ, ಇದರ ಗಂಟನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ವಿಷ್ಣು ಆಲಯಕ್ಕೆ ಕೊಟ್ಟರೆ ಇವತ್ತು ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಸಹಿತ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಯೋಗ ಫಲ ಇರ್ತಕ್ಕಂಥ ಈ ಶುಭ ದಿನ. ಇವತ್ತು ಶ್ರೀನಿವಾಸನ ಸಾನ್ನಿಧ್ಯವೋ ಅಥವಾ ಎಲ್ಲಿ ಕಲ್ಯಾಣೋತ್ಸವ ಆಗ್ತಿರುತ್ತೋ, ಸ್ವಾಮಿಗೆ ನಡೀತಕ್ಕಂಥ ಕಲ್ಯಾಣೋತ್ಸವ, ಒಂದು ಗಿರಿಜಾ ಕಲ್ಯಾಣ, ಒಂದು ಶ್ರೀನಿವಾಸ ಕಲ್ಯಾಣ, ಹೀಗೆ ಶ್ರೀನಿವಾಸ ಕಲ್ಯಾಣಕ್ಕಾದರೂ ಹೋಗಿ ಬನ್ನಿ ಅಥವಾ ಗಿರಿಜಾ ಕಲ್ಯಾಣಕ್ಕಾದರೂ ಹೋಗಿ ಬನ್ನಿ. ಎಲ್ಲೇ ಕಲ್ಯಾಣೋತ್ಸವ ನಡೀತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಕೊಡುವಂಥ ಅಕ್ಷತೆ ಪ್ರಸಾದವನ್ನು ನಿಮ್ಮ ಶರೀರದ ಮೇಲೆ ಹಾಕ್ಕೊಂಡ್ರೆ ಮತ್ತಷ್ಟು ದಾರಿದೀಪ ಆಗುತ್ತೆ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾಗತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ, ವ್ಯಾಪಾರ ವ್ಯವಹಾರವನ್ನು ಬದಲಾವಣೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ, ಕೊಟ್ಟ ಮಾತಿನಂತೆ ನಡಿಬೇಕು ಎಂಬತಕ್ಕಂಥ ಆಲೋಚನೆ ಇದೆ. ಆದರೆ ಏನು ಮಾಡಿದ್ರೂ ಕಾರ್ಯಸಿದ್ಧಿ ಆಗ್ತಾ ಇಲ್ಲ. ಅದರಲ್ಲೂ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಮನಸ್ಸು ತುಂಬ ಚಂಚಲತೆ ಇದೆ. ಇದ್ದ ಕೆಲಸವನ್ನು ಕಳ್ಕೊಂಡಿದ್ದೇವೇನೋ, ಅಥವಾ ಇದ್ದ ವ್ಯವಹಾರವನ್ನು ಕೇಳ್ಕೊಂಡಿದ್ದೇವೇನೋ, ಅಥವಾ ನಮಗಿರ್ತಕ್ಕಂಥ ನಮ್ಮ ಸ್ನೇಹಿತರನ್ನು ದೂರ ಮಾಡ್ಕೊಂಡಿದ್ದೇವೇನೋ, ನನ್ನವ್ರನ್ನೂ ಅಂತಕ್ಕಂಥವ್ರನ್ನೆಲ್ಲರೂ ದೂರ ಮಾಡ್ಕೊಂಡು ಬದುಕೋದಾಗ್ತಿದೆಯೇನೋ ಅಂತ ಸಾಕಷ್ಟು ಮನಸ್ಸನ್ನು ನೊಂದುಕೊಳ್ತೀರಿ. ಹಳೆಯದನ್ನು ನೆನೆಸ್ಕೊಳ್ತೀರಿ. ಬಾಲ್ಯದಲ್ಲಾಗಿರ್ತಕ್ಕಂಥ ಸವಿ ನೆನಪುಗಳನ್ನು ಎಲ್ಲವೂ ಜ್ಞಾಪಕ ಮಾಡ್ಕೊಳ್ತೀರಿ. ಆದರೆ ಪ್ರಸ್ತುತ ಇರತಕ್ಕಂಥ ಕರ್ಮಫಲಗಳಿಂದ ಪಾರಾಗುವಂಥ ರೀತಿಯಲ್ಲೂ ಆಲೋಚನೆ ಮಾಡ್ತಿರ್ತೀರಿ. ಏನಾದರೂ ಒಂದು ವಸ್ತುವನ್ನು ಖರೀದಿ ಮಾಡಬೇಕು, ಯಾವುದಾದ್ರು ಒಂದು ಹೊಸತನವನ್ನು ಕಾಣಬೇಕು, ಹೊಸ ಬದುಕಿನಡೆ ನಡಿಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಗಳು ತುಂಬಿ ತುಳುಕುವಷ್ಟು ಮಟ್ಟಿಗೆ ಆಲೋಚನೆ ಮಾಡ್ತಾ ಇರ್ತೀರಿ. ಆದರೆ ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ದತ್ತರ ಸಾನ್ನಿಧ್ಯಕ್ಕೆ ಹೋಗಿ ಔದುಂಬರಕ್ಕೆ ನಮಸ್ಕಾರ ಮಾಡಿಕೊಂಡು ಔದುಂಬರ ವೃಕ್ಷದ ಬುಡದಲ್ಲಿರ್ತಕ್ಕಂಥ ಆ ಮಣ್ಣಿದೆಯಲ್ಲ, ಅದು ಮಹಾಮೃತ್ತಿಗೆ ಪ್ರಸಾದ. ಆ ಮೃತ್ತಿಗೆ ಪ್ರಸಾದ ಮಣ್ಣನ್ನು ಹಣೆಗಚ್ಚಿಕೊಂಡು ಪ್ರಾರ್ಥನೆ ಮಾಡಿದ್ರೆ ದತ್ತನ ಕೃಪಾಶೀರ್ವಾದವನ್ನು ಪಡಿತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಇದ್ದಾಗ ಮಾತ್ರನೇ ಆ ಅದೃಷ್ಟ ಹೇಗೆ ಬರುತ್ತೆ, ಯಾವ ಕಾಲಕ್ಕೆ ಬರುತ್ತೆ, ನಮ್ಮ ನಡವಳಿಕೆಗಳನ್ನು ಹೇಗೆ ಇಟ್ಕೊಳ್ತೀವೋ ಹಾಗೇ ಇರುತ್ತೆ. ಹಾಗಾಗಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಇವತ್ತು ನೀವು ಏನು ಚಿಂತನೆ ಮಾಡಿದ್ರೂ ಅಷ್ಟೇ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಗಣಪತಿಯ ನಮಸ್ಕಾರ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ವರಹಾದೇವರ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆ, ಜೊತೆಗೆ ನಿಮ್ಮ ಕುಲದೇವರಾದಂತಹ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ, ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ ಶತ್ರುಗಳು ದೂರ ಆಗ್ತಾರೆ, ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು, ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಂಡುಕೊಳ್ಬೇಕು ಎಂಬತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಹಾಗಾಗಿ ಯಾರೀಗ ಕರೆಯಲ್ಲಿ ಸಿದ್ಧರಾಗಿದ್ದೀರಿ? ಬನ್ನಿ ನೋಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಆರಾಮಿದ್ದೀವಿ ಸ್ವಾಮಿ. ನೀವು? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ನಿಮ್ಮ ಪ್ರೋಗ್ರಾಮ್ ನಾವು ದಿನ ನೋಡ್ತೀವ್ರಿ, ಭಾಳ ದಿನದ ಕರೆ ಮಾಡ್ತೀವಿ. ಎಲ್ಲಿಂದ ಕರೆ ಮಾಡ್ತಿದ್ರಿ? ನಾವು ಬೆಂಗಳೂರಿಂದ. ಬೆಂಗಳೂರು, ಹೇಳಮ್ಮ. ಸ್ವಾಮಿ, ನಮಗೆ ಮದುವೆ ಆಗಿ 3.5 ವರ್ಷ ಆಯ್ತು. ಅಂದ್ರೆ ಸಂತಾನ ಭಾಗ್ಯದ್ದು ಮತ್ತೆ ನನ್ನ ಮನೆಯವ್ರದ್ದು ಸ್ವಲ್ಪ ಕೆಲಸದ ಬಗ್ಗೆ ಕೇಳಬೇಕಿತ್ತು. ಇನ್ನು ಸಂತಾನ ಆಗಿಲ್ವಾ? ಇನ್ನೂ ಆಗಿಲ್ಲ, 3 ವರ್ಷ ಆಗಿದೆ. ಮನೆಯವ್ರು ಏನು ಕೆಲಸ ಮಾಡ್ತಿದ್ದಾರೆ? ಅವರು ಇದು ಕನ್ಸ್ಟ್ರಕ್ಷನ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಾಗ ಇತ್ತು ಸ್ವಲ್ಪ ಕೆಲಸ, ಈಗ ಸ್ವಲ್ಪ ಕೋಲಾರದಲ್ಲಿ ನಡೀತಾ ಇದೆ, ಅಲ್ಲಿದ್ದಾರೆ. ಆಗ್ಲಿಮ್ಮ, ಆಗಲಿ, ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಸಂತಾನ ಆಗೋದಿಲ್ಲ ಅನ್ನೋದಿಲ್ಲ, ಸಂತಾನ ಆಗುತ್ತೆ. ಬಹುಶಃ ನಿಮ್ಮ ಮಂತ್ಲಿ ಡೇಟ್ಸಲ್ಲಾಗಲಿ ಅಥವಾ ಗರ್ಭಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು. ಅದಕ್ಕಾಗಿ ಒಮ್ಮೆ ವೈದ್ಯರ ಸಲಹೆ ಬೇಕು ಅನ್ಸುತ್ತೆ. ಒಂದ್ಸತಿ ಮೆಡಿಕಲ್ ಅನ್ಸತಿ ಹೋಗಿ ಬನ್ನಿ ಅಂತ ಹೇಳಿದ್ರು, ತೋರಿಸ್ತಾ ಇದ್ವಿ. ಇರಲಿ, ಬರೀ ತೋರಿಸ್ತಾ ಇದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದಿಷ್ಟು ಔಷಧಿಗಳನ್ನು 2 ಥರ ಆಲೋಚನೆ ಮಾಡಿ. ಒಂದು ಇಂಗ್ಲೀಷ್ ಮೆಡಿಷನ್ನು ಇರಲಿ, ಅದ್ರ ಜೊತೆಗೆ ಸ್ವಲ್ಪ ಆಯುರ್ವೇದಿಕ್ ಮೆಡಿಷನ್ನು ಇರಲಿ. ಈ ಆಯುರ್ವೇದಿಕ್ ಮೆಡಿಷನಲ್ಲೂ ಏನಪ್ಪ ಅಂದರೆ ಸ್ವಲ್ಪ ನಿಧಾನ ಆದರೂ ಆರೋಗ್ಯಕರವಾದಂಥ ರೀತಿ ಇರುತ್ತೆ. ಸೊ ಇಂಗ್ಲೀಷ್ ಮೆಡಿಷನ್ಸು ಭಾಳ ಬೇಗ ಆಗುತ್ತೆ, ಆದರೆ ಇವತ್ತಿನ ಕಾಲ ಧರ್ಮ ಭಾಳಷ್ಟು ದೂರದ ದುಬಾರಿ ಅನ್ನಿಸ್ತಾ ಇದೆ. ಇರಲಿ, ಆದರೂ ನಾನು ಹೇಳೋದು ನಿಮಗೆ ನಿಮ್ಮ ಸ್ವರತರಂಗ ಪ್ರಕಾರ ಸಂತಾನ ಆಗೋದಂತೂ 100ಕ್ಕೆ 100 ಸತ್ಯ. ಸಂತಾನ ಆಗುತ್ತೆ, ಆದರೆ ಅದರ ಕಡೆ ನಿಮ್ಮ ಗಮನವೂ ಹೆಚ್ಚು ಬೇಕಾಗತ್ತೆ. ನೀವು ಕಳೆದ 1.5 ವರ್ಷದ ಹಿಂದೆ ನಿಮ್ಮ ಆಲೋಚನೆಯ ಸ್ಪೀಡ್ ಇತ್ತಲ್ಲ, ಈಗ ನಿಮ್ಮ ಸ್ಪೀಡ್ ಕಡಿಮೆ ಆಯಿತು. ಅಂದರೆ ಈಗ ನಿಮ್ಮ ಆಲೋಚನೆ ಮಾಡ್ತಕ್ಕಂಥ ರೀತಿ ಕಡಿಮೆ ಆಗಿದೆ. ಹಾಗಾಗಿ ನಿಮ್ಮ ಕೆಲಸದ ಒತ್ತಡದಲ್ಲಿ ನೀವಿದ್ದೀರಿ, ನೀವಾಗಲಿ ಮನೆಯವರಾಗಲಿ. ಆದರೆ ಇದರ ಬಗ್ಗೆ ಒಂದಷ್ಟು ಕಾಳಜಿ ಆಗಬೇಕು. ಯಾಕೆ ಅಂದರೆ ಯಾವ್ಯಾವ ಕಾಲಕ್ಕೆ ಏನಾಗಬೇಕೋ ಆಯಾ ಕಾಲಕ್ಕಾದ್ರೇ ಚೆನ್ನಾದು. ಅದನ್ನು ಈಗ ಬಿಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನೆಲ್ಲ ತೊಗೊಂಡು ಇನ್ನೊಬ್ಬರ ಎದೆ ಮೇಲೆ ಇಡೋದಕ್ಕಿಂತ ಈಗ ನಿಮ್ಮ ಸಂತಾನದ ಬಗ್ಗೆನೇ ನಿಮ್ಮ ಚಿಂತನೆ ಮಾಡಿದ್ರೆ ನಿಮ್ಮ ಖರ್ಚು ಕಡಿಮೆ, ಜೊತೆಗೆ ಆದಷ್ಟು ಬೇಗ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಅದರಲ್ಲೂ ನಿಮ್ಮ ಸ್ವರತರಂಗ ಪ್ರಕಾರ ಇದು ಕರೆಕ್ಟ್ ಸಮಯ. ಈ ಸಮಯದಲ್ಲಿ ಈ ಒಂದು 3-4 ತಿಂಗಳಲ್ಲಿ ನೀವೊಂದು ಗುಡ್ ನ್ಯೂಸ್ ಕೊಡುವಂತಹದ್ದು, ನೀವೊಂದು ಸಿಹಿ ಸುದ್ದಿ ಹಂಚುವಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಈ 3 ತಿಂಗಳಲ್ಲೇ ನಿಮಗೊಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಆದಷ್ಟು ಬೇಗ ನಿಮ್ಮ ರಾಶಿ ನಕ್ಷತ್ರ ಪ್ರಕಾರ ಮುಂಬರ್ತಕ್ಕಂಥ ದಿನದ ಒಳಿತಿಗೆ, ಆ ಒಳ್ಳೆಯದಾಗುವಂಥ ಕಾಲಕ್ಕೆ ನೀವು ಅದರ ಪ್ರಯತ್ನದಲ್ಲಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ
ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಮಹರ್ಷಿ ಮಂದಿರದಲ್ಲಿ ಮೊನ್ನೆಯಷ್ಟೇ ವಸಂತ ಲಕ್ಷ್ಮೀನಾರಾಯಣ ಅಂದರೆ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣ ಹವನ ನಡೀತು. ಲಕ್ಷ್ಮೀನಾರಾಯಣ ಹವನ ನಡೆದ ಉದ್ದೇಶ ಏನಪ್ಪ ಅಂದರೆ, ಯಾರಿಗೆ ಮದುವೆ ಆಗಿಲ್ಲ, ಹೆಣ್ಣಾಗಲಿ ಗಂಡಾಗಲಿ, ಮದುವೆ ಆಗದಿರತಕ್ಕಂಥವರ ಕರದಲ್ಲಿ ಅಂದರೆ ಅವರ ಹಸ್ತಕ್ಕೆ ಒಂದು ಕಮಲ ಪುಷ್ಪವನ್ನು ಕೊಟ್ಟು ಅವರ ಹತ್ರ ಪ್ರಧಾನವಾದಂಥ ಒಂದು ಸಂಕಲ್ಪವನ್ನು ಮಾಡಿಸಿ ಆ ಮಹಾಯಜ್ಞಕುಂಡಕ್ಕೆ ನಡೀತಿರ್ತಕ್ಕಂಥ ಮಹಾಯಜ್ಞಕ್ಕೆ ಅವರ ಕರಹಸ್ತದಿಂದಲೇ ಸಮರ್ಪಣೆ ಮಾಡಿದ್ವಿ. ಅದರ ಉದ್ದೇಶ ಇರೋದಿಷ್ಟೇ, ಯಾರಿಗೆ ಮದುವೆ ಆಗ್ತಿಲ್ಲ, ಯಾರು ವಿವಾಹಕ್ಕೆ ಅದಕ್ಕೆ ಸರಿಯಾದ ರೀತಿ ವ್ಯವಸ್ಥೆಗಳಾಗ್ತಾ ಇಲ್ಲ, ಹೆಣ್ಣು ಸಿಗ್ತಿಲ್ಲ, ಗಂಡು ಸಿಗ್ತಿಲ್ಲ ಅಂತಕ್ಕಂಥದ್ರ ಕೂಗಿತ್ತಲ್ಲ, ಅಂತಹವ್ರಿಗೊಂದಿಷ್ಟು ದೋಷ ಪರಿಹಾರ ಆಗಲಿ ಅಂತ. ಹಾಗೆ ಮೊನ್ನೆ ಬಂದು ಸಂಕಲ್ಪ ಮಾಡಿಸ್ಕೊಂಡಿರ್ತಕ್ಕಂಥವರಲ್ಲಿ ನಿನ್ನೆ ನನಗೆ 3 ಜನ ಕರೆ ಮಾಡಿದರು. ನಾವು ಮೊನ್ನೆಯಷ್ಟೇ ಹೋಮಕ್ಕೆ ಪಾಲ್ಗೊಂಡ್ವಿ, ನಮಗೆ ವರ ಸೆಟ್ ಆಯಿತು, ನನಗೆ ವಧು ಸೆಟ್ ಆಯಿತು ಅಂತ ಒಂದು ಹೆಣ್ಣುಮಗಳು ಫೋನ್ ಮಾಡಿದ್ಲು, ಒಂದು ಗಂಡು ಹುಡುಗನೂ ಫೋನ್ ಮಾಡಿದ್ದ. ಇದು ನಿನ್ನೆ ಬಂದಂಥ ಕರೆ. ಇದು ನನಗೆ ನೋಡಿ ಭಾಳ ಸಂತೋಷ ಆಯಿತು. ಅಂದರೆ ಆಶ್ರಮದಲ್ಲಿ ಇಂಥದ್ದೊಂದು ಆಧ್ಯಾತ್ಮಿಕವಾಗಿ, ಸಾರ್ವಜನಿಕವಾಗಿ, ಧಾರ್ಮಿಕವಾದಂತಹದ್ದು, ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪನ ಮಾಡಿದ್ವಿ. ಯಾರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ್ರಲ್ಲ, ಆ ಪಾಲ್ಗೊಂಡಿರ್ತಕ್ಕಂಥವರ ಸ್ವರ ನಮಗೆ ಇಂಥದ್ದೊಂದು ಕಾರ್ಯಸಿದ್ಧಿ ಆಯಿತು ಅಂದಾಗ ನಮಗೆ ಮೊನ್ನೆ ನಡೆಸಿದಂತಹ ಆ ಮಹಾಯಜ್ಞ ನಿಜಕ್ಕೂ ಸಾರ್ಥಕತೆ ಅನ್ನಿಸ್ತು. ಯಾವುದೇ ಆದರೂ ಒಂದು ಪೂಜೆ, ಅನುಷ್ಠಾನ, ಜಪ, ತಪ ಅಂತ ಆದರೆ ಅದಾದಮೇಲೆ ಅದರ ಕಾಯಿಕ ಸಿದ್ಧಿ ಆಗಬೇಕು. ಅದು ಸಿದ್ಧಿ ಆಗಬೇಕಂದ್ರೆ ಅದರದೇ ಆದಂಥ ಕ್ರಮದಲ್ಲಿ ಅನುಷ್ಠಾನ ಆಗಿರಬೇಕು. ದೇವರನ್ನು, ದೇವತಾರಾಧನೆಯನ್ನು ಮಾಡುವಾಗ ಅದಕ್ಕೆ ಅದರದೇ ಆದ ಕ್ರಮ ಇದೆ. ಆ ಕ್ರಮಗಳನ್ನು ಅನುಸರಿಸಿದ್ರೆ ಮಾತ್ರ ಫಲಗಳು ಸಿಗ್ತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಈಗಾಗಲೇ ಜಗಜ್ಜಾಹೀರಾತಾಯಿತು. ಯಾಕೆಂದರೆ ನೋಡ್ತಾ ಇದ್ದ ಹಾಗೇ ಪುಟ್ಟದಾದಂಥ ಆಲಯ ಬೃಹತ್ ಮಟ್ಟದ ಆಲಯವಾಗಿ, ಅಲ್ಲಿ ದೇವಿಗೆ ನಡೆದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳು, ಸಾಲಿಗ್ರಾಮ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತ ಮಹಾಶಯರು, ಅಲ್ಲಿ ಬರುವಂತಹ ಆ ಮಹಾಪ್ರಸಾದ ಎಲ್ಲವೂ ಸಹಿತ ಕಾರ್ಯಸಿದ್ಧಿಯೇ. ಬನ್ನಿ, ಭಗವಂತನೊಮ್ಮೆ ದರ್ಶನ ಮಾಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಕಾಯಕದಲ್ಲಿ ಒಂದಷ್ಟು ಲಾಭವಿದೆ. ಮಧ್ಯಾಹ್ನ ಸರಿಸುಮಾರು 12 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಅಂದರೆ ವೇಗವಾಗಿರಲ್ಲ. ಅಂದುಕೊಂಡಿದ್ದೇ ಬೇರೆ, ನಡೆಯೋದೇ ಬೇರೆ. ನೀವು ಹೊರಡಬೇಕಾದ ಸ್ಥಳ ಎಲ್ಲಿ ಹೊರಡಬೇಕೋ ಹತ್ತಿರದವರೆಗೂ ಹೋಗಿ ಡೈವರ್ಷನ್ ಮಾಡ್ತೀರಿ, ಬೇರೆ ಕಡೆ ಹೊರಟ್ಬಿಡ್ತೀರಿ. ಅಂದರೆ ಏನು ಮಾಡಬೇಕು ಅಂದ್ಕೊಂಡಿದ್ದರೂ 12ರವರೆಗೂ ನೀವು ಅದು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ 12ರ ನಂತರ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕಿದೆ. ಇವತ್ತು ನಿಮ್ಮ ಚಿಂತನೆಗೆ ಶೀಘ್ರವಾದಂಥ ಫಲವಿದೆ. ಹಾಗೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆಯುವಂಥ ಯೋಗ ಫಲ ಇದೆ. ಇವತ್ತು ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಇದೆ. ಆ ಯೋಗ ಫಲ ಇರೋದರಿಂದ ಭವಿಷ್ಯತ್ತು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ದಿವಸ ಭಗವತಿಯನ್ನು ಪ್ರಾರ್ಥನೆ ಮಾಡಿ, ಕುಲದೇವರನ್ನು ಆರಾಧನೆ ಮಾಡಿ, ಸಾಧ್ಯವಾದರೆ ಯಾರಾದರೂ ಒಬ್ಬರು ಹಸಿವು ನೀಗಿಸುವಂಥ ಕಾಯಕಕ್ಕೆ ಮುಂದಾದರೆ ನಿಮ್ಮ ಕರದಿಂದ ಯಾರಿಗಾದ್ರೂ ಒಂಚೂರು ಬೆಲ್ಲನೋ, ಅಕ್ಕಿನೋ, ಅಥವಾ ಒಂದಿಷ್ಟು ಹಾಲೋ, ಮೊಸರೋ ಇಂಥದ್ದನ್ನು ದಾನವಾಗಿ ಕೊಡಿ. ಇದು ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಜಾತಕದಲ್ಲಿ ಶನಿ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಮತ್ತು ಕುಜ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ. ಕೆಲವಷ್ಟು ವಿಚಾರಗಳು ತಲೆಗೆ ಹತ್ತಿದ್ದೀರಾ, ಕೆಲವಷ್ಟು ಸಮಸ್ಯೆಗಳು ಗೊತ್ತಾಗ್ದಿರಾ, ನಾವು ಹೇಗಿದ್ದೀವಿ, ಏನು ನಡ್ಕೊಳ್ತಾ ಇದ್ದೀವಿ, ಏನು ಮಾಡ್ತಿದ್ದೀವಿ ಎಂಬತಕ್ಕಂಥ ಅರಿವಿಲ್ದಿರಾ, 4 ಜನ ತಿಳಿ ಹೇಳಿದ್ರು ಸಹಿತ ಅದು ಅರ್ಥ ಆಗದಿರಾ ಒಂದಲ್ಲ ಒಂಥರ ಸಮಸ್ಯೆಗೆ ಸಿಲುಕೊಳ್ತಾ ಇದ್ದೀರಿ ಮಕರ ರಾಶಿಯವರು. ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಕಾಲ ಒಬ್ಬಂಟಿಗರಾಗಿ ಕೂತು ಆಲೋಚನೆ ಮಾಡಿದ್ರೆ ಎಲ್ಲಿ ತಪ್ಪಾಗ್ತಾ ಇದೆ, ಏನು ಸರಿ ಹೋಗಬೇಕಾಗಿದೆ, ಎಲ್ಲಿಂದ ಹೋದರೆ ಏನು ಮಾಡಿದ್ರೆ ಸರಿ ಹೋಗ್ಬೋದು ಎಂಬತಕ್ಕಂಥದ್ರ ಅರಿವನ್ನು ತಂದುಕೊಳ್ತೀರಿ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಗೊತ್ತಿಲ್ಲದಿರೇ ಕುತ್ತಿಗೆಗೆ ಹಗ್ಗ ಹಾಕ್ಕೊಂಡಂಗೆ ಇರುತ್ತೆ. ಆದಷ್ಟು ಎಚ್ಚರಿಕೆ ಇರಲಿ. ಇವತ್ತಿನ ದಿವಸ ಹತ್ತಿರದಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯಕ್ಕೆ ಬಂದು ಹನುಮಂತನ ಪ್ರಾರ್ಥನೆ ಮಾಡಿ. ಹನುಮನ ದರ್ಶನ, ಹನುಮನ ಪ್ರಾರ್ಥನೆ, ಹನುಮನ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಪ್ರಸಾದ ಅಥವಾ ಸ್ವಾಮಿಯ ಕೇಸರಿ, ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ. ಈ ಶುಭ ದಿನದಂದು ಹುಣ್ಣಿಮೆ ಆದ್ದರಿಂದ ಹುಣ್ಣಿಮೆಯೆಂದು ಹನುಮನ ದರ್ಶನ, ಹನುಮನ ಪ್ರಾರ್ಥನೆ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬದುಕುವಂಥದ್ದಾಗಬಹುದು. ಇವತ್ತು ನಿಮ್ಮ ಫಲಾಫಲಗಳಲ್ಲಿ ಸಾಕಷ್ಟು ಲಾಭವಿದೆ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದೆ. ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಅಥವಾ ಸಾಧಿಸಿರ್ತಕ್ಕಂಥದ್ದು ಅಥವಾ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಿರ್ತಕ್ಕಂಥದ್ದು ಇವತ್ತಿನ ಯೋಗದಲ್ಲಿ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥ ಅದೃಷ್ಟ ಕುಂಭರಾಶಿಯವರಿಗಿದೆ.
ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗಣಪತಿಯ ಮಹಾಪ್ರಸಾದ ಸಿಗುವಂಥದ್ದು ಅಥವಾ ಗಣಪನ ಅನುಗ್ರಹಕ್ಕಾಗಿ 21 ಗರಿಕೆ 9 ಬಿಳಿ ಎಕ್ಕದ ಹೂವು ಒಂದಷ್ಟು ಕೆಂಪು ಪುಷ್ಪಗಳು ಇದೆಲ್ಲವೂ ಗಣಪತಿಗೆ ಸಮರ್ಪಣೆ ಮಾಡಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಒಳ್ಳೆ ಯೋಗಫಲ ಎಲ್ಲವೂ ಮಹತ್ತರವಾಗಿರ್ತಕ್ಕಂಥದ್ದೇ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದಿದೆ. ಅದನ್ನು ದೂರ ಮಾಡಿಕೊಳ್ಬೇಕು. ನಿಮ್ಮ ಆತ್ಮೀಯರು, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸ್ನೇಹಿತರು, ಅವರ ನಡವಳಿಕೆಗಳಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡ ಇದೆ. ಎಚ್ಚರಿಕೆಯಿಂದ ನಡೆಯಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಬಹಳ ದಿನಗಳ ನಂತರ ಒಂದು ಅದೃಷ್ಟವನ್ನು ತಂದುಕೊಳ್ಳುವಂಥ ಯೋಗಫಲ ಇದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ತನಕ 2 ರಿಂದ 6:20 ಮಧ್ಯದಲ್ಲಿ ಒಂದಷ್ಟು ಲಾಭವನ್ನು ತಂದುಕೊಳ್ತಕ್ಕಂತಹ ಯೋಗಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು. ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು. ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ದರ ಆಲೋಚನೆ ಇರಬೇಕು. ಜೊತೆಗೆ ಕೊಟ್ಟ ವಸ್ತು ಪುನಃ ವಾಪಸ್ ಬರೋಲ್ಲ ಎಂಬತಕ್ಕಂಥದ್ದು ಗಟ್ಟಿ ಮನಸ್ಸು ಮಾಡಿ ನೀವು ಯಾವುದನ್ನು ಏನು ಕೊಡಬೇಕು, ಏನು ದಾನ ಧರ್ಮ ಮಾಡಬೇಕು, ಯಾವುದನ್ನು ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ, ಇದೆಲ್ಲವನ್ನು ಸಹಿತ ಸರಿಯಾಗಿ ಅರ್ತು ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಇನ್ನಷ್ಟು ಜನ ಇದ್ದೀರಿ. ಹಾಗಾಗಿ ನಿಮ್ಮ ಕರೆಯೂ ಸಹಿತ ನಮಗೆ ಅಮೂಲ್ಯವೇ. ಹಾಗೆ ಸಮಸ್ಯೆಗೊಂದು ಪರಿಹಾರ ಸಿಕ್ಕಿದ್ರೆ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ನಮಗೂ ಸಹಿತ ಒಂದು ಆನಂದವೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾರು ಕರೆಗೆ ಸಿದ್ಧರಾಗಿದ್ದೀರಿ ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ತೆ ರೀ ಗುರುಜಿ. ನಮಸ್ತೆ ತಾಯಿ. ಆರಾಮದಿರಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಆರಾಮದೇವ್ರಿ ಗುರುಜಿ. ಹೇಳಮ್ಮ. ತಾವ್ ಹೇಳ್ದಂಗ ನಾವು ಎಲ್ಲ ನಮ್ಮ ಮನೆಯೆಲ್ಲ ನೀವ್ ಹೇಳಿದಂಗ ಪಾಲಿಸ್ತೀವ್ರಿ ಗುರುಜಿ. ಈಗ ನಮ್ಮ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ರಿ ಗುರುಜಿ. ಅವಂಗ 20 ವಯಸ್ಸು ಗುರುಜಿ. ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನ ಗುರುಜಿ. ಅವನ ಹೆಸರು ಮಲ್ಲಿಕಾರ್ಜುನ್ ಅಂತ. ಹ್ಞೂನ್ರಿ ಗುರುಜಿ. ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ಭಾಳ ಏರುಪೇರು ಆಗೈತ್ರಿ ಗುರುಜಿ. ಮಲ್ಲಿಕಾರ್ಜುನ್ ಇದ್ದಾನ ಹತ್ತಿರದಲ್ಲಿ? ಅದಾನ್ರಿ ಗುರುಜಿ. ಕೊಡಿ ಮಲ್ಲಿಕಾರ್ಜುನ್ ಕೊಡಿ. ನಮಸ್ತೆ ಗುರುಜಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮಸ್ತೆಪ್ಪ. ಏನು ಮಾಡ್ತಾ ಇದೆಯಾ? ಇದು ಎಜುಕೇಶನ್ ಚೆನ್ನಾಗಿ ನಡೀತಾ ಇದೆಯಾ? ಗುರುಜಿ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಸ್ವಲ್ಪ ಆರೋಗ್ಯದಲ್ಲೇ ನಮ್ ಸಮಸ್ಯೆ ಇದೆ ಗುರುಜಿ. ಈ ಆರೋಗ್ಯ ಸಮಸ್ಯೆ ಯಾವಾಗಿಂದ ಇದೆ? ಇದು ನಮ್ಗಂದ್ರ ನಾ ಸಣ್ಣ ಇದ್ದಂಗ ಸುಟ್ಟು ಐತ್ರಿ ಗುರುಜಿ. ಇದು ಮಾನಸಿಕವಾಗಿ ಐತಿ. ತಾವು ವಾಸ ಇರೋದಲ್ಲಿ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಾಗಲಕೋಟೆ ಜಿಲ್ಲೆಯಿಂದ. ಬಾಗಲಕೋಟೆಯಿಂದ ನಿಮಗೆ ಗುಲ್ಬರ್ಗ ಎಷ್ಟು ದೂರ ಆಗುತ್ತೆ? 200 ಪ್ಲಸ್ ಚಿಲ್ಲರೆ ಕಿಲೋಮೀಟರ್ ಆಗುತ್ತೆ. ಓ, ಭಾಳ ದೂರ ಆಯಿತು. ಬಾಗಲಕೋಟೆ ಬೇರೆ ಆಯಿತು, ಗುಲ್ಬರ್ಗ ಕಡೆ ಬೇರೆ ಆಯಿತು. ಒಂದು ಕೆಲಸ ಮಾಡು, ಇವತ್ತು ತಲೆಗೆ ಸ್ನಾನ ಮಾಡಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಇದು ದತ್ತಾತ್ರೇಯರ ದೇವಸ್ಥಾನ ಇದ್ದರೆ, ದತ್ತ ಮಂದಿರ ಇದ್ದರೆ ದತ್ತ ಮಂದಿರಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಬಾ. ಮಧ್ಯಾಹ್ನ ಒಂದು ಸ್ವಲ್ಪ 12 ಗಂಟೆಯಿಂದ 1 ಗಂಟೆ ಒಳಗಡೆ, ಇವತ್ತೇ 12 ರಿಂದ 1 ಗಂಟೆ ಒಳಗೆ ಒಂದು ಸ್ವಲ್ಪ ಗೋಧಿ ಮತ್ತು ಬೆಲ್ಲ ಇದನ್ನು ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡು. ಅಥವಾ ಅದೇ ಸಮಯಕ್ಕೆ ಯಾವುದರ ದೇವಸ್ಥಾನ ಕೊಟ್ಟು ನಮಸ್ಕಾರ ಮಾಡು. ಅಥವಾ ನನಗೆ ಆಗೋದಿಲ್ಲ, ನಾನು ಶಾಲೆಗೆ ಹೊರಡಬೇಕಾಗಿದೆ, ನನಗೆ ತೊಂದರೆ ಆಗುತ್ತೆ ಅಂದರೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಬಿಟ್ಟು ನಿಮ್ಮ ತಾಯಿ ಕೈಲಿ ಕೊಡು. ಅಮ್ಮನ ಆ ದೇವಸ್ಥಾನ ಮಧ್ಯಾಹ್ನ 12 ರಿಂದ 1 ಗಂಟೆ ಒಳಗೆ ಅದನ್ನು ತೆಗೆದುಕೊಂಡು ಕೊಟ್ಟು ಬರೋಕ್ಕೆ ಹೇಳು. ಗೋಧಿ ಮತ್ತು ಬೆಲ್ಲವನ್ನು ಇವತ್ತು ನಿನ್ನ ಕರಹಸ್ತದಿಂದ ದೇವಾಲಯಕ್ಕೆ ಹೊರಟ್ರೆ ನಿನ್ನ ಆರೋಗ್ಯದಲ್ಲಿರ್ತಕ್ಕಂಥ ಏನೊಂದು ಅನಾರೋಗ್ಯದ ಒಂದು ಕ್ಷಣಗಳು ನೋವು ಪಡ್ತಾ ಇದೆಯಲ್ಲ, ಆ ನೋವಿನ ಕ್ಷಣಗಳನ್ನು ದೂರ ಮಾಡ್ಕೊಳ್ತೀಯ. ಒಳ್ಳೆಯದಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅನುಗ್ರಹವನ್ನು ಪಡೆದು ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಜನ. ಇನ್ನಷ್ಟು ಜನಕ್ಕೆ ದಿ ಡಿವೈನ್ ಸ್ಟಾರ್ ಬೇಕು ಎಂಬತಕ್ಕಂಥವ್ರು ಇದ್ದೀರಿ. ಮಧ್ಯದಲ್ಲಿ ಒಂದಷ್ಟು ಜನಗಳ ಧ್ವನಿ ಇತ್ತು, ಬೆಲೆ ಜಾಸ್ತಿ ಆಯಿತು ಬೆಲೆ ಅಂದಾಗ ಪುನಃ ಬೆಲೆನ ಕಡಿಮೆ ಮಾಡಿದ್ರು ಪಾಪ. ಆದರೂ ದಿ ಡಿವೈನ್ ಸ್ಟಾರ್ ಪೆಂಡೆಂಟಿನ ಮಾಲೀಕರು ನಾವು ಏನು ಹೇಳಿದ್ರು ಸಹಿತ ಅದನ್ನು ಪಾಪ ಜಾಚು ತಪ್ಪದೇನ ಅದರಂತೆ ನಡ್ಕೊಂಡಿದ್ದಾರೆ. ಯಾಕೆಂದರೆ ಒಂದಷ್ಟು ಜನನ ತೀರ್ಥಕ್ಷೇತ್ರಕ್ಕೆ ಕಳಿಸಿ, ಯಾತ್ರೆ ಕಳಿಸಿ ಎಂದ್ವಿ. ಆಗ ದುಬೈ ಕಳಿಸಿದ್ರು, ಅಯೋಧ್ಯ ರಾಮನ ನೋಡ್ಲಿಕ್ಕೆ ಕಳಿಸಿದ್ರು, ಕಾಶಿ ಕಳಿಸಿದ್ರು. ಹಾಗೆ ಹೀಗೆ ಒಂದೊಂದು ಕ್ಷೇತ್ರಗಳಿಗೂ ಸಹ ಪೂರಿ ಜಗನ್ನಾಥರ ದರ್ಶನ ಮಾಡಿಸಿದ್ರು. ಹೀಗೆ ಒಂದೊಂದು ವಿಶೇಷತೆಗಳು ಯಾಕೆ ಮಾಡ್ತಾರೆ, ಯಾವುದಕ್ಕೋಸ್ಕರ ಈ ಧಾರ್ಮಿಕವಾದ ರೀತಿ ನಡಿಬೇಕು ಅಂದರೆ ದಿ ಡಿವೈನ್ ಸ್ಟಾರ್ ಆಫ್ ಪೆಂಡೆಂಟ್ನ ಯಾರು ಪೆಂಡೆಂಟನ್ನು ತಗೊಳ್ತಾರೋ
ಪೆಂಡೆಂಟನ್ನು ಧರಿಸಿರ್ತಕ್ಕಂಥವರ ಅನುಭವದ ಮಾತುಗಳನ್ನು ಆಲಿಸಿ ಇನ್ನೂ ಅಷ್ಟು ಜನಕ್ಕೆ ಅನುಕೂಲ ಆಗಲಿ ಅಂತ. ಯಾಕೆಂದರೆ ಒಂದು ಕುಟುಂಬದಲ್ಲಿ 4-5 ಜನ ಇದ್ದರೆ 5 ಜನನೂ ಧರಿಸಿರೋರಿದ್ದಾರೆ. ನಮ್ಮಲ್ಲಿ ಶನಿವಾರ ಭಾನುವಾರ ಬಂತು ಅಂದರೆ ಸಾಕಷ್ಟು ಜನ ಭಕ್ತರು ಬಂದು ಸೇರ್ತಾರೆ. ದೂರ ಭಾರತದಿಂದ ಬರ್ತಕ್ಕಂಥವ್ರು, ಉತ್ತರ ಕರ್ನಾಟಕದಿಂದ ಬರ್ತಕ್ಕಂಥವರೆಲ್ಲ ಸಾಮಾನ್ಯಕ್ಕೆ ಶನಿವಾರ ಭಾನುವಾರ ನಾನು ಅಲ್ಲಿ ಆಶ್ರಮದಲ್ಲೇ ಇದ್ದೀನಿ ಅಂತ ಅಲ್ಲೇ ಇರ್ತೀನಿ ಅನ್ನೋ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಬಂದು ಅಲ್ಲಿ ಸೇವೆಯನ್ನು ಸಲ್ಲಿಸುವಂಥವ್ರು ಇವತ್ತಿಗೂ ಇದ್ದಾರೆ. ಬರ್ತಕ್ಕಂಥವರಲ್ಲಿ ಸಾಕಷ್ಟು ಜನ ಪೆಂಡೆಂಟನ್ನು ತಗೊಂಡೋಗಿ ಅವರೂರಲ್ಲಿ ಇರ್ತಕ್ಕಂಥವ್ರಿಗೂ ಹಂಚ್ತಾ ಇದ್ದಾರೆ. ಇದೊಂದು ಸಂತೋಷ. ಯಾಕೆಂದರೆ ಆ ಪೆಂಡೆಂಟಲ್ಲಿ ದಿ ಡಿವಿನ್ ಸ್ಟಾರ್ ಆಫ್ ಪೆಂಡೆಂಟ್ ಏನಿದೆ, ಆ ಪೆಂಡೆಂಟಿಗೆ ಅಂತಹ ಅದ್ಭುತವಾದ ಶಕ್ತಿ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಕರೆಗೆ ಸಿದ್ಧರಾಗಿರ್ತಕ್ಕಂಥವ್ರು ಮತ್ತೋರ್ವರು ಸಿದ್ಧರಾಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ರಿ? ಬ್ಯಾಂಗ್ಳೂರಿಂದ. ಹೇಳಮ್ಮ. ಗುರುಜಿ, ನನಗೆ ಒಂದು ಕನ್ಫ್ಯೂಷನ್ ಇದೆ. ಹೇಳಮ್ಮ. ಆಗಿದೆ, ಅದಾದ್ಮೇಲೆ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಮಾಡ್ಕೊಂಡು ಜಾಬ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ದುಬೈಲೆಲ್ಲ ಇಂಟೀರಿಯರ್ದು ಜಾಸ್ತಿ ಸ್ಕೋಪ್ ಇದೆ. ಹಾಗಾಗಿ ಅಲ್ಲಿ ಹೋಗಿ ಜಾಬ್ ಮಾಡೋಣ ಅಂತ ಒಂದು ಆಸೆ ಇದೆ. ಆದ್ರೆ ಒಂದ್ಸಲ ಅನ್ಸುತ್ತೆ ಅಲ್ಲಿ ಹೋಗಿ ಮಾಡೋದೆಲ್ಲ ಕಷ್ಟ ಆಗ್ಬೋದು. ಅಲ್ಲಿ ಯಾರಾದ್ರೂ ಒಬ್ರು ಪರಿಚಯದವ್ರು ಇರ್ಬೇಕು. ಆತರ ಇದ್ದಾಗ ಹೋಗಿ ಅಲ್ಲಿ ಏನಾದ್ರು ಪ್ರಯತ್ನ ಮಾಡ್ಬೋದು. ಸೊ ಆತರದೊಂದು ಪ್ರಯತ್ನ ಮಾಡ್ಬೋದು. ಬಟ್ ಹೋಗ್ಬೇಕ. ಮತ್ತೆ ಇನ್ನೊಂದು ಅದು ನನ್ನ ಆಸೆ, ನನ್ನ ಒಂದು ಗೋಲು. ಬಟ್ ಮನೆಯಲ್ಲಿ ಅಮ್ಮಂಗೆ ಇದನ್ನ ಓದ್ಬೇಕು ಅಂತ, ಅಂದ್ರೆ ಲಾಯರ್ ಆಗ್ಬೇಕು ಅನ್ನೋದೊಂದು ಆಸೆ ಇದೆ. ಸೊ ಲಾಯರ್ ಆಗ್ಬೇಕಾ, ಇಲ್ಲ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ನಂದೇ ಒಂದು ಓನ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾ, ಈ ತರದೊಂದು ಕನ್ಫ್ಯೂಷನ್ ಆಗ್ತಾ ಇದೆ ಗುರುಜಿ. ನನ್ನ ಅನುಭವದ ಮಾತು ಹೇಳೋದಾದರೆ, ಪ್ರತಿಯೊಬ್ಬ ಹೆಣ್ಣೆತ್ತ ತಂದೆ ತಾಯಿಗೂ ಒಂದು ಮನಸ್ಸಲ್ಲಿ ಒಂದು ಆಸೆ ಇರುತ್ತಮ್ಮ. ಆದಷ್ಟು ಹೆಣ್ಣು ಮಕ್ಕಳನ್ನು ನಮ್ಮ ಸುಭದ್ರತೆಯಲ್ಲಿ ಇಟ್ಕೊಂಡಿರಬೇಕು, ನಮ್ಮ ಸರಹದ್ದಲ್ಲಿರಬೇಕು ಅಂತಕ್ಕಂಥದ್ದು ನಿಮ್ಮ ತಾಯಿಗೆ ಅಪಾರವಾದ ಆಸೆ ಇರುತ್ತೆ, ತಂದೆ ತಾಯಿಗೆ. ಆದರೆ ಮಕ್ಕಳು ಮಕ್ಕಳ ಆಸೆನೂ ಸಹಿತ ಅವ್ರ ಆಸೆಗೂ ನಾವು ಧಕ್ಕೆ ಬರಬಾರ್ದು, ಅವರು ಸ್ವತಂತ್ರವಾಗಿ ಬದುಕಬೇಕು, ಅವರು ಹೊರ ಪ್ರಪಂಚ ನೋಡಬೇಕು ಅಂತಕ್ಕಂಥದ್ದು ಸುಮ್ಮನೆ ಮೇಲ್ಮಾತಾಗಿರುತ್ತೆ. ಅವರ ಒಳಮಾತು, ಅವ್ರೊಳಗಡೆ ಇರ್ತಕ್ಕಂಥ ಆಸೆ ಏನು ಗೊತ್ತಾ, ನಿನ್ನ ಮುಂದೆ ಹೇಳಿದ್ರೆ ಎಲ್ಲಿ ಮನಸ್ಸಿಗೆ ನೊಂದ್ಕೊಳ್ತೀಯೋ ಅಂತ. ಆದರೆ ಅವರು ಸದಾಕಾಲ ನನ್ನ ಮುಂದೆನೇ ಇರಬೇಕು, ನಮ್ಮ ಮುಂದೆ ಓಡಾಡಬೇಕು, ಅವಳನ್ನೊಂದು ಮನೆ ಸೇರಿಸೋ ತನಕ, ಇನ್ನೊಬ್ಬರ ಮನೆ ಜವಾಬ್ದಾರಿ ಕಳಿಸೋ ತನಕನೂ ನಮ್ಮ ಸರಹದ್ದಲ್ಲೇ ಇರಬೇಕು ಅನ್ನೋದು ನಿಮ್ಮ ಮನೇಲಿರೋ ಪೇರೆಂಟ್ಸ್ ಆಸೆ ಇರುತ್ತೆ. ನೀನು ಕೇಳಿ ನೋಡು. ಇದು ಒಂದು ಭಾಗ ಇರಲಿ. ಅದಾದಮೇಲೆ ಇನ್ನು ನಿನ್ನ ಮಾತಿಗೆ ಬರೋದಾದರೆ, ನೀನು ದೂರದ ದುಬೈಗೆ ಹೋಗಿ ಅಲ್ಲಿ ನೀನು ಪರಿಚಯ ಇಲ್ದಿರತಕ್ಕಂಥ ಸ್ಥಳದ ಪರಿಚಯ ಮಾಡಿಕೊಂಡು ಯಾರಾದರೂ ಒಬ್ಬರು ಸಹಾಯ ತಗೊಂಡು ಅಲ್ಲಿ ನಿನ್ನ ಜೀವನವನ್ನು ನೀನು ಪ್ರಾರಂಭಿಸಬೇಕು ಅಂದರೆ ನಿನಗೆ ಸಿಗುವಂಥ ವರ, ನೀನು ನಾಳೆ ಮದುವೆ ಆಗುವಂಥ ಗಂಡು ಸಹಿತ ಆ ಕಡೆದೇ ಆಗಿದ್ದರೆ ಅಲ್ಲಿ ನಿನಗೆ ಅನುಕೂಲ ಆಗುತ್ತೆ. ಅಥವಾ ಒಂದಷ್ಟು ಕಾಲ ಯಾವ್ದು ನಿನ್ನ ಈ ಒಂದು ಇಂಟೀರಿಯರ್ ಬಿಸ್ನೆಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂಥದ್ದನ್ನು ನೀನು ಒಂದೆರಡು ದಿವಸಕ್ಕೆ ಮುಗಿಯುವಂಥದ್ದಲ್ಲ. ಮತ್ತು ಇವತ್ತಿಗೆ ನಿನ್ನ ಏಜ್ ಆಲೋಚನೆ ಮಾಡಿದ್ರೆ, ನಿನ್ನ ವಯಸ್ಸು ಆಲೋಚನೆ ಮಾಡಿದ್ರೆ ಕನಿಷ್ಠ ಪಕ್ಷ ಅಲ್ಲೊಂದು 8-10 ವರ್ಷ ನೀನು ಸರ್ವಿಸ್ ಮಾಡಬೇಕು. 8-10 ವರ್ಷ ನೀನು ಸರ್ವಿಸ್ ಮಾಡೋಷ್ಟೊಳಗೆ ಒಂದು ಬೃಹತ್ ಮಟ್ಟದ ಒಂದು ಸಂಸ್ಥೆ ಬೆಳೆಸಿರ್ತೀಯ ನೀನು. ತಿರುಗಿ ನೀನು ಮದುವೆ ಆಗೋ ಕಾಲಕ್ಕೆ ಆ ಸಂಸ್ಥೆ ಏನು ಮಾಡ್ತೀಯಮ್ಮ? ನಿನಗೆ ಮದುವೆ ಆಗೋ ಗಂಡು ಒಪ್ಕೋಬೇಕಲ್ಲ. ಮುಂದೆ ಬರೋದಿನ್ನ ಯಾರು ಏನೋ ಗೊತ್ತಿಲ್ಲ ಅಲ್ಲ. ಅದಕ್ಕೆ ನೋಡು, ನಾನೊಂದು ಮಾತು ಹೇಳ್ತೇನೆ ಕೇಳು. ಇಲ್ಲಿವರೆಗೂ ನಿನ್ನ ಆಸೆ ಪ್ರಕಾರ ನೀನು ಏನು ಇಷ್ಟಪಟ್ಟಿದೆಯಲ್ಲ, ಇಷ್ಟಪಟ್ಟಿರ್ತಕ್ಕಂಥದ್ದು ಎಲ್ಲವೂ ಸಹಿತ ನಿಂಗೆ ಸಿಕ್ಕಿದೆ ಅಂತಿಲ್ಲ. ಆದರೆ ನೀನು ಇಷ್ಟಪಡ್ತಕ್ಕಂಥದ್ದೆಲ್ಲ ಬಹಳ ದೂರದ ಬೆಟ್ಟ ನುಣ್ಣಿಗೆ ಅಂತ ದೂರದನ್ನೇ ಆಲೋಚನೆ ಮಾಡ್ತೀಯ ನೀನು. ಅದಾದಮೇಲೆ ನಿಮಗೆ ಸಿಕ್ಕಿರೋದು ಸಣ್ಣದಾದಂಥ ಒಂದು ವಸ್ತು ಸಿಕ್ಕರೆ ಅದನ್ನೆಲ್ಲ ನೋಡಿ ಸಂತೋಷ ಪಡ್ತೀಯ. ಹಾಗೆ ನಿನ್ನ ಕನ್ಫ್ಯೂಷನ್ಸ್ 2 ಥರ ಇದ್ದೇ ಇರುತ್ತೆ. ಇಲ್ಲಿವರೆಗೂ ನಡೆದು ಬಂದ ಹಾದಿ ಇದು. ಯಾಕೆ ನಿನಗೆ ಈ ಥರ ಸಮಸ್ಯೆ ಅಂದರೆ, ನೀನು ಹೊಕ್ಕಳ ಮೇಲೆ ನಿನಗೆ 2 ಹುಟ್ಟು ಮಚ್ಚೆ ಇದೆ. ನೋಡ್ಕೊಂಡಿದ್ಯಮ್ಮ? ಅಲ್ಲ, ಒಂದು ಮಚ್ಚೆ ಕಾಣಿಸ್ತಾ ಇದೆಯಾ? ಇನ್ನೊಂದು ಅಲ್ಲೇ ಇದೆ ನೋಡು. ಹೀಗಿರಬೇಕಾದ್ರೆ ನೀನು ಮೊದಲಿಂದಲೂ ಕನ್ಫ್ಯೂಷನಲ್ಲೇ ಇದೆಯಾ. ಆದರೆ ನಾನೀಗೊಬ್ಬ ಅಣ್ಣನಾಗೋ ಒಬ್ಬ ಗುರುವಾಗೋ ನಾನು ಹೇಳೋದಾದರೆ, ನೀನು ಆ ದೂರದ ಬೆಟ್ಟ ನುಣ್ಣಿಗೆ ಅಂತಕ್ಕಂಥದ್ದನ್ನು ಬಿಟ್ಟು ಅಮ್ಮ ಹೇಳಿದಾಗೆ ಲಾ ಬಗ್ಗೆ ಒಂದು ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ನಿನ್ನ ಕಡೆಯ ಮುಪ್ಪಿನ ಕಾಲದವರೆಗೂ ನೀನು ಕೈ ಹಿಡಿದು ನಡೆಸುತ್ತಿದ್ದು. ಯಾಕೆಂದರೆ ಲಾ ಅಂತಕ್ಕಂಥದ್ದು, ಲಾನಲ್ಲಿ ಏನಪ್ಪ ಅಂದರೆ ನೀನು ಸ್ಟಡೀಸು ಬರೀ ಓದಬೇಕಷ್ಟೇ. ನೀನು ತೊಗೊಳ್ಳೋ ಪ್ರತಿಯೊಂದು ಕೇಸ್ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಬೇಕು, ಸೀನಿಯರ್ ಹತ್ರ ಒಂದಷ್ಟು ವಿಚಾರ ತಿಳ್ಕೊಳ್ಬೇಕು, ನೀನು ಸ್ವತಂತ್ರವಾಗಿ ಬದುಕ್ತಾ ಮುನ್ನಡಿಬೇಕು. ನೀನು ಮನೇಲಿ ಕೂತು ತಿಂಗಳಿಗೆ 1-2-3 ಕೇಸ್ ನೋಡ್ಕೊಂಡು ಹೋದ್ರೂ ನೀನು ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಅಂದರೆ ನಿನ್ನ ಪತಿದೇವರಿಂದಲೂ ಸಹಿತ ನಿಂಗೊಂದು ಮನ್ನಣೆ ಸಿಗುತ್ತೆ.
ಅದಕ್ಕೆ ಆಲೋಚನೆ ಮಾಡಮ್ಮ, ಯಾವುದು ಬೇಕು ಯಾವುದು ಬೇಡ ಅಂತ. ನೀನು ದುಬೈಗೆ ಹೋಗೋ ನೀನು ಆಸೆ ನಾನು ಬೇಡ ಅಂದ್ರೆ ಒಂದು ಸತಿ ದುಬೈಗೆ ಹೋಗು, ಒಂದು ಸತಿ ಎಲ್ಲ ಸುತ್ತಾಡ್ಕೊಂಡು ಬಾ, ನೀನು ಅಲ್ಲಿನ ಪ್ರಪಂಚ ನೋಡು. ಅದಾದಮೇಲೆ ಪುನಃ ಒಂದು ಹೆಣ್ಣಿನ ಜವಾಬ್ದಾರಿ ಇರುತ್ತಲ್ಲ, ಒಂದಷ್ಟು ಸ್ಥಾನಮಾನಗಳಿದೆಯಲ್ಲ, ಹಾ ಗುರುಜಿ. ಅದಕ್ಕೆ ಕಟ್ಟು ಬಿದ್ದಾಗ ಅದನ್ನು ನೀನು ಕೈ ಬಿಡಬೇಕಾಗತ್ತೆ. ಆಗ ನೀನು ಅಲ್ಲಿನ ಬಂಡವಾಳ ವೇಸ್ಟ್ ಆಗುತ್ತೆ, ಜೊತೆಗೆ ಅಲ್ಲಿ ನಿನ್ನ ವ್ಯವಸ್ಥೆ ಅನ್ನೋದು ವೇಸ್ಟ್ ಆಗುತ್ತೆ. ಆಗ ನಿನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಹಾ ಗುರುಜಿ. ಅದಕ್ಕೋಸ್ಕರ ಯೋಚನೆ ಮಾಡಿ ಮುನ್ನಡೀತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಶಹಾಪುರಿಂದ ವಿಶೇಷವಾಗಿರ್ತಕ್ಕಂಥ ಪ್ರಸಾದವನ್ನು ಕಳಿಸಿದ್ದಾರೆ. ಪ್ರಸಾದ ಅನ್ನೋದಕ್ಕಿಂತ ಲಕ್ಷ್ಮೀ ಬೋರಹ ಸ್ವಾಮಿಗೆ ಒಂದು ಮಡ್ಲಕ್ಕಿಯನ್ನು ಕಳಿಸಿದ್ದಾರೆ. 2 ಕುಪ್ಸದ ಕಣ, ಬಳೆ ಬಿಚ್ಚಾಲೆ ಸಾಮಗ್ರಿಗಳು, ಜೊತೆಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯ, ಒಂದಷ್ಟು ತುಪ್ಪ ಎಲ್ಲವನ್ನೂ ಕಳಿಸಿದಿರಿ. ಶಹಾಪುರಿಂದ ಕಳಿಸಿದಿರಿ. ನೀವು ಕಳಿಸಿರ್ತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿಗೆ, ಲಕ್ಷ್ಮೀ ಬೋರಹ ಸ್ವಾಮಿಗೆ ಹುಣ್ಣಿಮೆಯ ಈ ಶುಭ ಮುಹೂರ್ತದಂದೇ ನಾನು ಅಮ್ಮನವರಿಗೆ ಸಮರ್ಪಣೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ತಾವು ಫೋಟೋ ಮತ್ತು ಒಂದು ಲೆಟ್ರ್ ಕಳಿಸಿದ್ದೀರಿ. ಇದನ್ನು ನಿಮ್ಮ ಲೆಟ್ರು ಕಡಿಮೆ ಇಲ್ಲ, ಓದಲಿಕ್ಕೆ ನನಗೊಂದು 5 ನಿಮಿಷ ಟೈಮ್ ಬೇಕಾಗತ್ತೆ, ಬಹಳ ಉದ್ದ. ಇದರಲ್ಲಿ ಹೆಸರು ಊರು ಹೇಳೋದು ಬೇಡ ಅಂತ ಹೇಳಿದ್ದೀರಿ, ಆದರೆ ನಿಮ್ಮ ಬರಹ ನೋಡಿ ನಮ್ಮ ಜನತೆ ಆನಂದ ಪಡಬೇಕು ಅಂತ ತೋರಿಸ್ತಾ ಇದ್ದೇನೆ. ಯಾಕೆಂದರೆ ಇಷ್ಟು ನೀವು ಬರೆದ್ರೆ ನೇರ ಪ್ರಸಾರದಲ್ಲಿ ನಾನು ಇದಿಷ್ಟು ಓದ್ತಾ ಮೌನವಾಗಿ ಕೂತ್ಕೊಂಡ್ರೆ ಆಗಲ್ಲ, ಅಥವಾ ಓದೋ ಎಲ್ಲ ಪದಾರ್ಥವನ್ನು ಹೇಳೋದಕ್ಕೆ ನಿಮಗಾಗೋದಿಲ್ಲ. ಮತ್ತು ಇನ್ನೊಂದು ವಿಚಾರ ನೀವು ಹೇಳಿದ್ದೀರಿ ಇಲ್ಲಿ, ಏನಂತ, ಹೆಸರು ಊರು ಹೇಳೋದು ಬೇಡ, ಫೋಟೋನ ತೋರಿಸೋದು ಬೇಡ ಅಂತ ಹೇಳಿದ್ದೀರಿ. ಫೋಟೋ ತೋರಿಸ್ದಿರಾ, ಹೆಸರು ಊರು ಹೇಳ್ದಿರಾ, ನಾನು ಮೌನವಾಗಿ ಕೂತ್ಕೊಂಡ್ರೆ ನೇರ ಪ್ರಸಾರದ ಈ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಮಯ ಅದು ವೃತಃ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಇದಕ್ಕೆ ಮತ್ತೊಮ್ಮೆ ನಾನು ನಿಮಗೆ ನೇರವಾಗಿ ಉತ್ತರ ಕೊಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.